पूषन्नेकर्षे यमसूर्य प्राजापत्य व्यूहरश्मीन् समूहतेजो यत्ते रूपं कल्याणतमं तत्ते पश्यामि गन्धद्वारां दुराधर्षां नित्यपुष्टां करीषिणीं ईश्वरीं सर्वभूतानां तामिहोपह्वये श्रियम् श्रीर्मे भजतो अलक्ष्मीर्मे नश्यतो तदस्य प्रियमभिपाथो अस्यां नरो यत्र देवयवो मदन्ते उरुक्रमस्य सहि बन्धो रिक्था विष्णोः पदे परमे मध्वोत्साह हरेस्तु प्रतिमा प्राज्ञास्तत्रस्थः केशव स्वयं ददाति ज्ञानमीशेषः परमात्मा स्वयं विभुः। श्रीगुरुभ्यो नमः। अधिकज्येष्ठमासस्य पुण्यतमस्य अस्मिन् काले सर्वे वयं भगवतः कथाः श्रोतुम् अत्र उपतिष्ठामहे। अहं केवलं कथाः वदामि, भवन्तः शृण्वन्ति इति नैव, अहमपि अत्र श्रोता एव। भगवान् कथां वदति, ज्ञानिनः मृत्तिकावृन्दावने ये सन्निहिताः ते कथां वदन्ति, तदन्तर्यामी भगवान् कथां प्रवक्ते। वयमपि श्रोतारः, भवन्तोपि श्रोतारः। इत्येतादृशीं भावनां हृद्गतां कृत्वा अस्मिन् ज्येष्ठमासे, अधिकज्येष्ठमासे यः पुरुषोत्तममासः इति शास्त्रेषु स्तूयते, तत्र सर्वेषां ज्ञानिनाम् अन्तर्गतः यः भारतीयरमणः मुख्यप्राणः, तदन्तर्यामी च यः आनन्दापति पुरुषोत्तमः, तदभिन्नः यः लक्ष्मीनरसिंहः, तस्यैव एतानि कानिचन वाक्यानि 5 दिवसेषु अथवा 6 दिवसेषु वा यानि वाक्यानि मया अत्र प्रस्तूयन्ते, तानि वाक्यानि तस्यैव भगवतः आराधनारूपाणि अत्र भवतां सन्निधाने वर्ण्यन्ते। ಪುರುಷೋತ್ತಮ ಮಾಸ ಅಂತ ಕರೆಸ್ಕೊಂಡಿರುವಂತಹ ಅಧಿಕ ಮಾಸದಲ್ಲಿ ಒಂದಿಷ್ಟು ಶಾಸ್ತ್ರದ ಶ್ರವಣವನ್ನು ಮಾಡಬೇಕು ಅಂತ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೇವೆ. ನಾನು ಕೂಡ ಶ್ರವಣ ಮಾಡುವವನೇ, ನಾನು ಹೇಳುವವನು ನೀವು ಕೇಳುವವರು ಅಂತಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ಶ್ರವಣ ಮಾಡಲಿಕ್ಕೆ ಉಪಸ್ಥಿತರಿದ್ದೇವೆ. ಪುರುಷೋತ್ತಮ ಮಾಸ ಅಂತನ್ನೋದು ಹೆಸರೇ ಹೇಳುವಂತೆ ಆ ಪುರುಷೋತ್ತಮ ಶಬ್ದವಾಚ್ಯನಾದ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಮಾಸ. ಎಲ್ಲಾ ಮಾಸಗಳು ಕೂಡ ಭಗವಂತನಿಗೆ ಪ್ರಿಯವಾದದ್ದೇ. ಇಂದಿನ ದಿನವೇ ಸುದಿನ, ಇಂದಿನ ದಿನವೇ ನಮಗೆ ಬಹಳ ಶ್ರೇಷ್ಠವಾದದ್ದು. ಯಾವಾಗ ಭಗವಂತನ ನಾಮಸ್ಮರಣೆ ನಾವು ಮಾಡ್ತೇವೆ, ಭಗವಂತನ ಕುರಿತಾದ ಕಥಾಗಳನ್ನು ಕೇಳ್ತೇವೆ, ಅದೆಲ್ಲವೂ ಕೂಡ ಶ್ರೇಷ್ಠವಾದದ್ದೇ, ಅದರ ಬಗ್ಗೆ ಏನು ಸಂಶಯ ಇಲ್ಲ. ಆದರೂ ಕೂಡ ವಿಶೇಷತಃ ಇಂಥ ಮಾಸಗಳಲ್ಲಿ ಭಗವಂತನ ಕಥಾ ಕೇಳೋದು ಅತ್ಯಂತ ಶ್ರೇಷ್ಠವಾದದ್ದು. ನಾವು ಈ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ಏನಾದರೂ ದಾನ ಮಾಡಿಬಿಡಬೇಕು, ಅಪೂಪ ದಾನ ಮಾಡಬೇಕು, ಹಣ್ಣು ಇತ್ಯಾದಿಗಳನ್ನು ದಾನ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿರ್ತೀವಿ. ಶಾಸ್ತ್ರದಲ್ಲೆಲ್ಲ ಅದಕ್ಕೆ ಬಹಳ ಮಹತ್ವವನ್ನು ವರ್ಣಿಸಿದ್ದಾರೆ. ನಾವು ನಮ್ಮ ಒಳಗಿರುವಂಥ ಪ್ರತಿಮಾದಲ್ಲಿ ಅಂತರ್ಯಾಮಿಯಾದಂಥ ಭಗವಂತನಿಗೆ ಮತ್ತೊಂದನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡಬೇಕಾಗಿದೆ. ಅದನ್ನು ಅವನೇ ಕೇಳಿದ್ದಾನೆ. ನೀವು 33 ಅಪೂಪ ದಾನ ಮಾಡೋದು, ಹಣ್ಣು ದಾನ ಮಾಡೋದು ಇತ್ಯಾದಿ ಅದು ಪ್ರಿಯವೇ, ಅದಿಲ್ಲ ಅಂತಲ್ಲ. ಮತ್ತು ಅತ್ಯಂತ ನನಗೆ ಪ್ರಿಯ ಯಾವುದು ಅಂತಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ. ಒಂದು ಪತ್ರ ದಾನ ಮಾಡ್ರಿ, ಒಂದು ಎಲೆ, ಒಂದು ಹೂವು, ಒಂದು ನೀರು, ಏನನ್ನಾದರೂ ಭಕ್ತಿಯಿಂದ ದಾನ ಮಾಡ್ರಿ, ನಾನು ಅದನ್ನ ಅತ್ಯಂತ ಪ್ರೀತಿಯಿಂದ ನನ್ನ ಭಕ್ತ ದಾನ ಮಾಡಿದ್ದಾನೆ, ಕೊಡ್ತಾ ಇದ್ದಾನೆ, ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾನೆ. ನಾವು ಒಂದು ಎಲೆ ಅಂತಂದ್ರೆ ಕೇವಲ ಎಲೆ ಅಲ್ಲ, ಹೂ ಒಂದು ಕೇವಲ ಹೂ ಅಲ್ಲ, ಅದಕ್ಕೆ ಅನೇಕ ಆಧ್ಯಾತ್ಮಿಕ ಅರ್ಥಗಳಿವೆ. ಅದಕ್ಕಿಂತ ಸ್ಪಷ್ಟವಾಗಿ ಭಗವಂತ ನಮ್ಮಿಂದ ಏನನ್ನು ನಿರೀಕ್ಷೆ ಮಾಡ್ತಾನೆ ಅಂತಂದ್ರೆ ಭಾಗವತದಲ್ಲಿ ಆ ಮಾತನ್ನು ಹೇಳ್ತಾರೆ. ಇವತ್ತು ನಾವು ಪ್ರಾರಂಭಿಸಿರುವುದೇನಿದೆಯಲ್ಲ, ಇದು ಕೇವಲ ಮಹಾಭಾರತದ ಪ್ರವಚನ ಅಲ್ಲ. ಇದು ಮಹಾಭಾರತ ಪ್ರವಚನಗಳು ಭಾರತದ ಭಾಗವತದ ಉಲ್ಲೇಖಗಳು ಇಲ್ಲದೆ ಹೋದರೆ ಪ್ರವಚನಗಳೇ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಭಾರತ ಭಾಗವತಗಳಲ್ಲಿ ಅಂಥ ಅದ್ಭುತವಾದಂತಹ ಸತ್ವವನ್ನು ವೇದವ್ಯಾಸರು ಹುದುಗಿಸಿಟ್ಟಿದ್ದಾರೆ. ಆದ್ದರಿಂದ ಭಾಗವತ ಹೇಳುವಂತೆ, ಕೃಷ್ಣ ತಾನೇ ಕೇಳಿರುವಂತೆ
ವಾಚಂ ಯಚ್ಛ ಮನೋಯಚ್ಛ ಯಚ್ಛೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನಃ ಕಲ್ಪಸೆ ಅಧ್ವನೆ. ನನಗೆ ನೀನು ಒಂದು ದಾನ ಮಾಡಬೇಕು. ಏನು ದಾನ ಮಾಡಬೇಕು? ಉದ್ಧವನಿಗೆ ಹೇಳುವ ಮಾತು ಇದು ಅಂತ ನಂಗೆ ನೆನಪು ಸ್ಪಷ್ಟ ಇದ್ರೆ ಆಚಾರ್ಯ ಹೇಳಬೇಕು. ಏನು ಹೇಳ್ತಾನೆ? ವಾಚಂ ಯಚ್ಛ, ನಿನ್ನ ವಾಣಿಯನ್ನು ನನಗೆ ಕೊಡು. ಮನೋಯಚ್ಛ, ನಿನ್ನ ಮನಸ್ಸನ್ನು ನನಗೆ ಕೊಡು. ನಿನ್ನ ಇಂದ್ರಿಯಗಳನ್ನು ನನಗೆ ಕೊಡು. ಆತ್ಮಾನಂ ಆತ್ಮನಾ ಯಚ್ಛ, ನಿನ್ನನ್ನೇ ನನಗೆ ಸಮರ್ಪಣೆ ಮಾಡಿಕೋ. ಇಷ್ಟು ನೀನು ನನಗೆ ದಾನ ಮಾಡಿದರೆ ನ ಪುನಃ ಕಲ್ಪಸೆ ಅಧ್ವನೆ, ಮತ್ತೊಮ್ಮೆ ಈ ಸಂಸಾರದಲ್ಲಿ ನೀನು ಬಂದು ಬೀಳದೇ ಇರುವಂತೆ ನೋಡ್ಕೊಳ್ಳುವ ಜವಾಬ್ದಾರಿ ನನ್ನದಾಗಿದೆ. ಇದನ್ನು ನನಗೆ ದಾನ ಮಾಡು. 33 ಸಂಖ್ಯೆಯಲ್ಲಿ ಯಾವ್ಯಾವ್ದು ಸಿಗ್ತದೋ ಅದನ್ನೆಲ್ಲ ದಾನ ಮಾಡುವ ಉತ್ಸಾಹ ಇರಲಿ, ಇಲ್ಲಂತಲ್ಲ. ಅದಕ್ಕಿಂತ ಹೆಚ್ಚಾಗಿ ಶಾಸ್ತ್ರದ ಶ್ರವಣ ಮಾಡುವ, ಅದನ್ನ ಪಾರಾಯಣದ ರೂಪದಲ್ಲಿ ಇಳಿಸಿಕೊಳ್ಳುವಂಥ ಕರ್ತವ್ಯ ಏನಿದೆ ಇದನ್ನ ಮಾಡುವುದು ಬಹಳ ಮುಖ್ಯ. ಇಂಥ ಒಂದು ದಾನವನ್ನು ಭಗವಂತ ಏನು ಅಪೇಕ್ಷಿಸಿದ್ದಾನೆ ಅದನ್ನ ಋಗ್ವೇದ ಹೇಳುವಂತೆ ಸತ್ಯಸ್ಥೋ ಅಸ್ಯ ಮಹಿಮಾ ಗಣೇಶವೋ ವಿಪ್ರರಾಜ್ಯೆ. ವಿಪ್ರರ ರಾಜ್ಯದಲ್ಲಿ ಜ್ಞಾನಿಗಳು ತಾವೆಲ್ಲ ಕುತ್ಕೊಂಡಿದ್ದೀರಿ, ತಮ್ಮ ಎದುರುಗಡೆ ತಮ್ಮದೊಂದು ರಾಜ್ಯ ಇದೆ. ಸಾವಿರಾರು ಜನ ಇಲ್ಲದೆ ಇರಬಹುದು, ಆದರೂ ಇದೊಂದು ರಾಜ್ಯನೇ, ಜ್ಞಾನಿಗಳ ರಾಜ್ಯ, ಭಗವದ್ಭಕ್ತರ ರಾಜ್ಯ ಇದು. ಈ ರಾಜ್ಯದಲ್ಲಿ ಆ ಭಗವಂತನ ಮಹಿಮೆ ಏನು ಶಾಸ್ತ್ರದಲ್ಲಿ ವರ್ಣಿತ ಆಗಿದೆ ಅದರ ಕುರಿತಾಗಿ 2 ಮಾತುಗಳನ್ನ ನಾನು ಹೇಳಬೇಕು ಅಂತ ಅಪೇಕ್ಷಿಸ್ತೇನೆ. ಪುರುಷೋತ್ತಮನಾದಂತಹ ಭಗವಂತನ ಕುರಿತಾಗಿ ನಾವು ಕೇಳಬೇಕಾದಂತಹ ಒಂದು ಸಂದರ್ಭ ಇದು. ಕೆಲಸಕ್ಕೆ ಬಾರದ ಪುರುಷರ ಬಗ್ಗೆ ಎಲ್ಲ ಕೇಳಿ ಬೇಸತ್ತಿದ್ದೀವಿ ಇಲ್ಲಿ ತನಕ, ನಿನ್ನೆ ತನಕ. ಯಾರ್ಯಾರು ಅಯ್ಯಗಳು, ಯಾರೋ ಅಪ್ಪಗಳು, ಯಾರ್ಯಾರು ಅಣ್ಣಗಳ ಬಗ್ಗೆ ಕೇಳಿ ಕೇವಲ ಹೆಸರಿಗೆ ಮಾತ್ರ ಪುರುಷರಾದವ್ರ ಬಗ್ಗೆ ಕೇಳಿ ಬೇಸತ್ತಿದ್ದೇವೆ. ಈಗ ಪುರುಷೋತ್ತಮನ ಬಗ್ಗೆ ಕೇಳೋಣ. ಮತ್ತೆ ಆ ಪುರುಷೋತ್ತಮನ ಬಗ್ಗೆ ಹೇಳುವ ಮೂಲಕ ನಾವು ಕೂಡ ಪುರುಷರಾಗೋಣ. ನಾವು ಪುರುಷರು, ನೀವು ಸ್ತ್ರೀಯರು ಅಂತಲ್ಲ. ಒಂದು ವಿಶಾಲ ಅರ್ಥದಲ್ಲಿ ನೀವು ಪುರುಷರೇ. ಆ ವಿಶಾಲ ಅರ್ಥದ ದೃಷ್ಟಿಕೋನ ಇಲ್ಲದೆ ಹೋದ್ರೆ ನಾವು ಪುರುಷರಲ್ಲವೇ ಅಲ್ಲ. ಯಾಕೆಂದ್ರೆ ಪುರುಷೇತೇತೆ ಪುರುಷ ಇದೊಂದು ಪ್ರಧಾನ, ಒಂದು ಸ್ಥೂಲವಾದ ಅರ್ಥ. ಎಲ್ಲರ ಹೃದಯ ಗುಹಾದ ಎಲ್ಲರೂ ಕೂಡ ನಮ್ಮ ಈ ಶರೀರ ಅನ್ನುವ ಪಟ್ಟಣದಲ್ಲಿ ಇದ್ದೇವೆ. ಅದರಿಂದ ನಮಗೆ ಪುರುಷ ಅಂತಾರೆ. ಸ್ತ್ರೀಯರು ಕೂಡ ತಮ್ಮ ಶರೀರದಲ್ಲೇ ಇರ್ತಾರೆ, ಅವರ ಆತ್ಮ ಶರೀರದಲ್ಲೇ ಇದೆ. ಪುರುಷರು ಕೂಡ ತಮ್ಮ ಶರೀರದಲ್ಲೇ ಇರ್ತಾರೆ. ಆದ್ರಿಂದ ಸ್ತ್ರೀಯರು ಪುರುಷರೇ, ಪುರುಷರು ಪುರುಷರೇ. ಅದಕ್ಕಿಂತ ಹೆಚ್ಚಿನ ಒಂದು ಅರ್ಥವನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಉಲ್ಲೇಖಿಸ್ತಾರೆ. ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ. ನಾವು ಈ ಶರೀರದೊಳಗೆ ಇದ್ದೀವಿ ಅನ್ನೋ ಮಾತ್ರಕ್ಕೆ ಪುರುಷರು ಅಂತ ಕರೆಸ್ಕೊಳ್ಳೋದ್ರಲ್ಲಿ ಏನು ದೊಡ್ಡ ಸಾರ್ಥಕ್ಯ ಇಲ್ಲ. ಇದರಲ್ಲಿ ಏನು ಪ್ರಯತ್ನ ಇದೆ ಹೇಳ್ರಿ? ನಾವು ಇಲ್ಲಿ ಬಂದು ಹುಟ್ಟಲಿಕ್ಕೆ ಏನು ದೊಡ್ಡ ಸಾಧನೆ ಮಾಡಿದ್ವಿ? ಯಾರೋ ಹುಟ್ಟಿಸಿದ್ರು, ಯಾವುದೋ ತಂದೆ ತಾಯಿಯ ಮಗಳಾಗಿ ಹುಟ್ಟಿದೆವು. ಒಂದು ಶ್ರೇಷ್ಠ ವಂಶದಲ್ಲಿ ಜನ್ಮ ತಾಳಲಿಕ್ಕೆ, ಒಂದು ಉತ್ತಮ ಹಿನ್ನೆಲೆ ಇರುವಂತಹ ಪರಿಸರದಲ್ಲಿ ಜನ್ಮ ತಾಳಲಿಕ್ಕೆ ನಮ್ಮ ಸಾಧನೆ ಬೇಕು, ಇಲ್ಲ ಅಂತಲ್ಲ. ಆದ್ರೆ ನಮ್ ಬಹಳ ಪ್ರಯತ್ನ ಏನಿಲ್ಲಲ್ಲ. ಎಲ್ಲಿ ಹುಟ್ಟುತ್ತೇವೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಯಾರೋ ನಮ್ಮನ್ನ ಕಂಠದಲ್ಲಿ ಹಿಡಿದು ತಗೊಂಡೋಗಿ ದಬ್ಬುತ್ತಾರೆ, ನಾವು ಅಲ್ಲಿ ಹುಟ್ಟು ಬಿಡ್ತೇವೆ. ಮತ್ತೆ ಯಾರೋ ಎಳ್ಕೊಂಡು ಹೋಗ್ತಾರೆ, ಸತ್ತು ಹೋದ್ರು ಅಂತ ಅನ್ಸ್ಕೋತೇವೆ, ಸತ್ತು ಹೋಗ್ಬಿಡ್ತೇವೆ. ಆದ್ರಿಂದ ಈ ಪುರದಲ್ಲಿ, ಈ ಪಟ್ಟಣದಲ್ಲಿ ನಾವಿದ್ದೀವಿ ಅಂತ ಅನ್ನೋದು ನಮ್ಮ ವಿಶೇಷ ಪ್ರಯತ್ನದಿಂದ ಆದಂತಹ ಒಂದು ಸಂಗತಿ ಏನಲ್ಲ. ಆದ್ರೆ ನಾವು ಪುರುಷ ಅಂತ ಅನ್ಸ್ಕೊಳ್ಳಿಕ್ಕೆ ಒಂದು ವಿಶಿಷ್ಟವಾದಂತಹ ಹಿನ್ನೆಲೆ ನಮಗೆ ಕಾರಣ ಆಗಬೇಕು. ಆ ಅರ್ಥದಲ್ಲಿ ನಾವು ಪುರುಷರಾಗಬೇಕು, ಸ್ತ್ರೀಯರು ಪುರುಷರಾಗಬೇಕು. ಅದೇನು ಅಂತಂದ್ರೆ ಪುರು ಬ್ರಹ್ಮ ಗುಣಾಧಿಕ್ಯಾತ್. ಪರಮಾತ್ಮನನ್ನು ಪುರು ಅಂತ ಕರೀತಾರೆ. ಯಾಕೆಂದ್ರೆ ಗುಣಾಧಿಕನಾದ್ದರಿಂದ, ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಗುಣಶಾಲಿ ಆದ್ದರಿಂದ ಅವನನ್ನು ಪುರು ಅಂತ ಕರೀತಾರೆ. ತಜ್ಞಾನಾತ್ ಪುರುಷ ಸ್ಮೃತಃ. ಪುರು ಸರತೀತಿ ಪುರುಷ ಶ್ರೀಗತವು. ಯಾರು ಪರಮಾತ್ಮನನ್ನು ಕುರಿತು ತಿಳಿಯಬೇಕಾಗಿದೆಯೋ, ತಿಳಿಯುವ ಪ್ರಯತ್ನ ಪಡ್ತಾನೋ ಅವನನ್ನು ಪುರುಷ ಅಂತ ಕರೀಬೇಕು. ಆ ಅರ್ಥದಲ್ಲಿ ನಾವು ಗಂಡಸರು ಪುರುಷರಾಗಬೇಕು, ಸ್ತ್ರೀಯರು ಕೂಡ ಆ ವಿಶಾಲವಾದ ಅರ್ಥದಲ್ಲಿ ಪುರುಷರಾಗಬೇಕು. ಈ ಅರ್ಥ ಇದ್ದರೆ ಸ್ತ್ರೀಯರು ಪುರುಷರೇ. ಈ ಅರ್ಥ ಇಲ್ಲದೆ ಹೋದ್ರೆ ಪುರುಷರು ಪುರುಷರೇ ಅಲ್ಲ. ಅದರಿಂದ ನಾವೆಲ್ಲ ಪುರುಷರೇನಿದ್ದೇವೆ, ಈ ಪುರುಷರು ಇವಾಗ ಈ ಕೆಲಸಕ್ಕೆ ಬಾರದ ಪುರುಷರನ್ನು ಸ್ವಲ್ಪ ದಿವಸ ಆ ಕಡೆ ತಳ್ಳಿ ಪುರುಷೋತ್ತಮನ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡೋಣ. ಪೂರ್ಣಾತ್ ಸದನಾಚ್ಚಾಪಿ ತಥೋಸೌ ಪುರುಷೋತ್ತಮ ಅಂತ ಹೇಳಿ ಮಹಾಭಾರತದಲ್ಲಿ ಸಂಜಯ ಧೃತರಾಷ್ಟ್ರನ ಎದುರಿಗೆ ಆ ಶಬ್ದದ ಅರ್ಥವನ್ನು ವ್ಯಾಖ್ಯಾನಿಸ್ತಾನೆ. ನಾನು ಮಹಾಭಾರತದನ್ನೇ ಯಾಕೆ ಹೇಳಿದೆ ಅಂದ್ರೆ, ಗೀತಾದಲ್ಲಿ ಬಂದದ್ದು ಬಹುಶ್ರುತರಾದಂತಹ ತಮಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಕ್ಷರ ಪುರುಷ ಅಕ್ಷರ ಪುರುಷ ಅಂತ ಇಬ್ಬರಿದ್ದಾರೆ.
ಇವರೆಲ್ಲ ಖರಪುರುಷರು. ನಾವೆಲ್ಲ ಚತುರ್ಮುಖ ಬ್ರಹ್ಮನಿಂದ ಆರಂಭಿಸಿ ನಾವೆಲ್ಲ ಖರಪುರುಷರು. ಯಾಕಂದ್ರೆ ನಮ್ಮ ಶರೀರ ನಾಶ ಹೊಂದುತ್ತದೆ. ಲಕ್ಷ್ಮೀದೇವಿ ಅಕ್ಷರ ಪುರುಷಳು. ಯಾಕೆಂದ್ರೆ ಅವಳು ಶರೀರ ಯಾವತ್ತೂ ನಾಶ ಹೊಂದೋದಿಲ್ಲ. ಕ್ಷರ ಅಂದ್ರೆ ನಾಶ ಹೊಂದೋದು ಅಂತ ಅರ್ಥ. ನಿಮ್ಮ ಶರೀರ ನಾಶ ಹೊಂದುವುದರಿಂದ ನಾವೆಲ್ಲ ಕ್ಷರಪುರುಷರು, ಸ್ತ್ರೀಯರು ಪುರುಷರು ಎಲ್ಲರೂ ಸೇರಿಯೇ. ಲಕ್ಷ್ಮೀದೇವಿ ದೊಡ್ಡ ಪುರುಷಳು. ಅವಳು ಶರೀರ ನಾಶ ಹೊಂದೋದಿಲ್ಲ ಯಾವತ್ತು. ಪ್ರಾಕೃತವಾದ ಶರೀರ ಅವಳಿಗೆ ಬಂದೇ ಇಲ್ಲ, ಬರೋದೂ ಇಲ್ಲ. ಆದ್ರಿಂದ ಅವಳು ಅಕ್ಷರ ಪುರುಷಳು, ಅತ್ಯಂತ ದೊಡ್ಡ ಗಂಡಸವಳು ಈ ಸೃಷ್ಟಿಯಲ್ಲಿ ಪರಮಾತ್ಮನನ್ನು ಹೊರತುಪಡಿಸಿದರೆ. ಭಾಗವತ ಅವಳನ್ನ ವಿಷ್ಣು ಪತ್ನಿ ಮಹಾಮಾಯೆ ಮಹಾಪುರುಷ ಲಕ್ಷಣೆ, ವಿಷ್ಣು ಪತ್ನಿ ಮಹಾಮಾಯೆ ಅಂತ ಅವಳನ್ನ ಪ್ರಶಂಸೆ ಮಾಡ್ತದೆ. ಮತ್ತು ಅವಳಿಗೊಂದು ಲಕ್ಷಣ ಏನಂದ್ರೆ ಮಹಾಪುರುಷ ಲಕ್ಷಣೆ. ಅತ್ಯಂತ ದೊಡ್ಡ ಪುರುಷರಿಗೆ ಇರಬೇಕಾದ ಲಕ್ಷಣಗಳೆಲ್ಲ ನಿನ್ನಲ್ಲೇ ಇವೆ. ಅದೇನು ದೊಡ್ಡ ಪುರುಷರಿಗೆ ಇರಬೇಕಾದ ಲಕ್ಷಣ? ಅಧಿಕಾರ, ದರ್ಪ, ಪ್ರತಿಷ್ಠೆ ಅದಲ್ಲ, ಪರಮಾತ್ಮನ ತಿಳಿಯೋ ಅರ್ಹತೆ. ಆ ಅರ್ಹತೆ ಇರೋದು ಈ ಒಟ್ಟಾರೆ ಜೀವಜಾಲದಲ್ಲಿಯೇ, ಸಮಸ್ತ ಪ್ರಪಂಚದಲ್ಲಿಯೇ ಪರಮಾತ್ಮನನ್ನು ಹೊರತುಪಡಿಸಿದರೆ ಆ ಪರಮಾತ್ಮನನ್ನು ತಿಳಿದವರಲ್ಲಿ ಅತ್ಯಂತ ಶ್ರೇಷ್ಠಳು ಅವಳೇ. ಆದ್ರಿಂದ ಅವಳು ಮಹಾಪುರುಷಳು ಅಂತ ಕರೆಸ್ಕೋತಾಳೆ ಲಕ್ಷ್ಮೀದೇವಿ. ಹೀಗೆ ನಾವು ಕ್ಷರ ಪುರುಷರು, ಅವಳು ಅಕ್ಷರ ಪುರುಷಳು. ಇವರಿಬ್ಬರನ್ನು ಮೀರಿ ನಿಂತವನು ಪುರುಷೋತ್ತಮ. ಅದು ನಮ್ಗೆ ಗೊತ್ತಿದೆ, ಇಲ್ಲ ಅಂತಲ್ಲ. ಅದಲ್ಲದೆ ಮಹಾಭಾರತವೇ ಹೇಳುವಂತೆ ಪೂರ್ಣಾತ್ ಸದನಾಚಾಪಿ ತಥೋಸು ಪುರುಷೋತ್ತಮ. ಇವನು ಪೂರ್ಣ, ನಮ್ಮೆಲ್ಲರೊಳಗೆ ತುಂಬಿಕೊಂಡಿದ್ದಾನೆ, ತಾನೂ ಗುಣಪೂರ್ಣನಾಗಿದ್ದಾನೆ. ಅವನ ಆ ದಿವ್ಯವಾದ ಆಕೃತಿಯಲ್ಲಿ ಎಲ್ಲಿ ನೋಡಿದಲ್ಲಿ ಗುಣಗಳೇ ಓತಪ್ರೋತವಾಗಿವೆ. ಮತ್ತೆ ಸದನಾಥ್, ಎಲ್ಲ ಕಡೆ ವ್ಯಾಪ್ತನೂ ಆಗಿದ್ದಾನೆ. ಈ ಕಾರಣಕ್ಕಾಗಿ ಅವನನ್ನು ಪುರುಷೋತ್ತಮ ಅಂತ ಕರೀತಾರೆ. ಹೀಗೆ ನಾವೆಲ್ಲ ಆ ಪರಮಾತ್ಮನ ಗುಣವೈಭವವನ್ನು ತಿಳ್ಕೊಳ್ಳೋದ್ರ ಮೂಲಕ ಪುರುಷರಾಗಬೇಕು. ಆ ಮೂಲಕ ಆ ಪುರುಷೋತ್ತಮನ ಉಪಾಸನೆಯನ್ನ ನಾವು ಮಾಡಬೇಕು. ಹೀಗೆ ಆ ಪುರುಷೋತ್ತಮ ಮಾಸದ ಒಂದು ವೈಶಿಷ್ಟ್ಯವನ್ನ ನಾವು ಕೇಳಲಿಕ್ಕೆ ತೊಡಗಿದ್ದೇವೆ. ಮಹಾಭಾರತ, ಭಾಗವತಾದಿಗಳು, ತಾತ್ಪರ್ಯನಿರ್ಣಯಾದಿ ಗ್ರಂಥಗಳ ಶ್ರವಣದ ಮೂಲಕ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವೀಗ ಮಾಡ್ತಿದ್ದೇವೆ. ಈ ಭಾರತವನ್ನು ನಾನು ಮೊದಲು ತಗೊಂಡೆ. ಅನೇಕ ಕಡೆ ಈ ಅಧಿಕ ಮಾಸದಲ್ಲಿ ಭಾಗವತ ಪ್ರವಚನವೂ ಕೂಡ ನಡೆದಿರ್ತದೆ. ತಮ್ಮಲ್ಲಿ ಕೂಡ ಅದು ಮುಂದೆ ನಡೆಯಬಹುದು. ಭಾರತ ಅಂತನ್ನೋದು ಎಲ್ಲಾ ಶಾಸ್ತ್ರಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾದದ್ದು. ಭಾರತಂ ಸರ್ವಶಾಸ್ತ್ರೇಶು ಭಾರತೇ ಗೀತಿಕಾವರ. ಎಲ್ಲಾ ಶಾಸ್ತ್ರಗಳಲ್ಲಿಯೂ ಕೂಡ ಭಾರತ ಶ್ರೇಷ್ಠ. ಆ ಭಾರತದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಏನಿವೆ ಅವೆರಡು ಅದರ ಕೆನೆ ಪದರ ಇದ್ದಂತೆ. ಭಾರತೇ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ. ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ ಇವೆರಡನ್ನೂ ಕೂಡ ಅರ್ಥ ತಿಳ್ಕೊಳ್ಬೇಕು, ಜ್ಞೇಯಂ ಮತ್ತೆ ಪಾಠ್ಯಂ, ಪಾರಾಯಣ ಕೂಡ ಮಾಡಬೇಕು. ಕೇವಲ ಪಾರಾಯಣ ಮಾಡಿದ್ರಿಂದಲೂ ಉಪಯೋಗ ಇಲ್ಲ. ಯಾಕಂದ್ರೆ ಆ ಭಗವಂತನ ನಾಮಗಳ ಅರ್ಥವನ್ನು ತಿಳ್ಕೊಳ್ಬೇಕು. ಈಗ ಪುರುಷ ಅನ್ನೋ ಶಬ್ದದ ಅರ್ಥವನ್ನು ತಿಳ್ಕೊಂಡ್ವಿ, ಪುರುಷೋತ್ತಮ ಅನ್ನೋ ಶಬ್ದದ ಅರ್ಥವನ್ನು ತಿಳ್ಕೊಂಡ್ವಿ. ಹೀಗೆಲ್ಲ ಆ ಭಗವಂತನ ಭಿನ್ನ ಭಿನ್ನ ನಾಮಗಳೇನಿವೆ ಅದನ್ನೆಲ್ಲ ತಿಳ್ಕೊಳ್ಬೇಕು. ಆದ್ರಿಂದ ಭಗವಂತ ಪ್ರೀತನಾಗ್ತಾನೆ. ಈ ಎಲ್ಲ ದಾನಗಳು ಇತ್ಯಾದಿಗಳಕ್ಕಿಂತ ಹೆಚ್ಚು ಅನೇಕ ಜನರಿಗೆ ಭಗವಂತ ಅಪೇಕ್ಷಿಸುವ ಈ ಕಾರ್ಯ ಏನಿದೆ, ಶ್ರವಣ ಮನನಾದಿ ರೂಪವಾದ ಕಾರ್ಯ, ಇದನ್ನು ಮಾಡ್ಲಿಕ್ಕೆ ಪುರುಸೊತ್ತಿರೋದಿಲ್ಲ. ಒಂದಿಷ್ಟು 33 ಸಂಖ್ಯೆಯಲ್ಲಿ ಏನಾದರೂ ದಾನ ಮಾಡಿ ನಾವು ಆ ಕಡೆ ಹೋಗ್ತೀವಿ. ನಾವು ಬಹಳ ಕೆಲಸ ಇದೆ, ವ್ಯಗ್ರರಾಗಿದ್ದೇವೆ ನಾವು. ಶ್ರವಣ ಮನನ ಪ್ರವಚನ ಇದಕ್ಕೆಲ್ಲ ನಮ್ಮನ್ನು ಕರಿಬೇಡ್ರಿ. ಏನು ದಾನ ಮಾಡಬೇಕು, ಏನು ದೇಣಿಗೆ ಕೊಡಬೇಕು ಹೇಳ್ರಿ, ಕೊಡ್ತೇವೆ ಅಂತನೋರು ಬಹಳ ಇದ್ದಾರೆ. ನನಗೆ ಅದು ಬೇಕಾಗಿಲ್ಲ ಅಂತಾನೆ ಪರಮಾತ್ಮ. ವಾಚಂ ಯಚ್ಛ, ನಿನಗೇನು ತಿಳಿದಿದೆಯೋ ಅದನ್ನು ಜನರ ಮುಂದೆ ಹೇಳು. ಮನೋ ಯಚ್ಛ, ನಿಮಗೇನು ಗೊತ್ತಿಲ್ಲದೆ ಹೋದ್ರೆ ನಿಮ್ಮ ಮನಸ್ಸನ್ನು ಕೊಡ್ರಿ. ಏನು ಅವ್ರು ಹೇಳ್ತಾ ಇದ್ದಾರೆ ಅದನ್ನು ಕೇಳ್ರಿ. ಆತ್ಮಾನಂ ಆತ್ಮನಾ ಯಚ್ಛ, ಪರಮಾತ್ಮನಿಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋಣ. ಅದರಿಂದ ಮುಂದಿನ ಜವಾಬ್ದಾರಿಯನ್ನು ಅವನು ತಗೋತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರಿತ್ಯೇಷ ವಿಷ್ಣೋರ್ ಮೋಕ್ಷ ಫಲಪ್ರದ ಅಂತ ಗೀತಾ ಪ್ರಸ್ಥಾನದ 18ನೇ ಅಧ್ಯಾಯದ ಪ್ರಸ್ಥಾನದಲ್ಲಿ ಹೇಳುವಂತೆ. ನಾನು ಪ್ರಸ್ಥಾನ ಅಂತ ಯಾಕೆ ಹೇಳ್ತಿರ್ತೇನೆ ಅಂದ್ರೆ ಅದು ಭಾಷ್ಯನೋ ತಾತ್ಪರ್ಯನೋ ನೆನಪಿಗೆ ಬರೋದಿಲ್ಲ, ಶ್ಲೋಕ ಮಾತ್ರ ನೆನಪಿಗೆ ಬರ್ತಿರ್ತದೆ. ಅದಕ್ಕೆ ಪ್ರಸ್ಥಾನ ಅಂತ ಹೇಳ್ತಿರ್ತೇನೆ. ಉಳಿದ ಕಡೆ ಯಾವುದೋ ಆದ್ರೆ ಭಾಷ್ಯದಲ್ಲಿ ಹಿಂಗಿದೆ, ವ್ಯಾಖ್ಯಾನದಲ್ಲಿ ಹಿಂಗಿದೆ, ಉಪನಿಷತ್ ಭಾಷ್ಯದಲ್ಲಿ ಹೀಗಿದೆ ಅಂತ ಹೇಳ್ಬೋದು. ಪ್ರಸ್ಥಾನದಲ್ಲಿದೆ ಅಂತ ಹೇಳ್ಬಿಡ್ತೀನಿ, ಅದಕ್ಕಾಗಿ ನೆನಪಿಗೆ ಬಂದ ಶ್ಲೋಕ. ರಕ್ಷತಿ ಇತ್ಯೇವ ವಿಶ್ವಾಸ, ಕಾಪಾಡಿಯೇ ಕಾಪಾಡ್ತಾನೆ ಏನಾದರೂ ಆಗಲಿ. ಮತ್ತೆ ಅವನು ನಮ್ಮನ್ನು ಕಾಪಾಡೋದು ಇನ್ಯಾರನ್ನು ಕಾಪಾಡಬೇಕು? ಬಿದ್ದವರನ್ನೇ ಕಾಪಾಡಬೇಕಲ್ಲ. ಯಾರು ಬಿದ್ದಿಲ್ಲವೋ ಅವ್ರನ್ನ ಎಬ್ಬಿಸೋದ್ರಲ್ಲಿ ಏನು ಮಹತ್ವ ಇದೆ? ಬಿದ್ದವರನ್ನು ಎಬ್ಬಿಸಬೇಕು. ರಕ್ಷತಿ ಇತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ, ನಾನು ನಿನ್ನವನು, ನೀನು ನನ್ನವನು.
ತವ ವಯಂ ಸ್ಮಃ ತ್ವಂ ಅಸ್ಮಾಕಮಸಿ, ಐತ್ರೇಯ ಉಪನಿಷತ್ತು ಅಥವಾ ಬೃಹದಾರಣ್ಯಕ ಉಪನಿಷತ್ತು ಅಂತೂ ಉಪನಿಷತ್ತು ಅದು ಹೇಳುವಂತೆ ತವ ವಯಂ ಸ್ಮಃ, ನಾವು ನಿನ್ನವರು, ತ್ವಂ ಅಸ್ಮಾಕಮಸಿ, ನೀನು ನನ್ನವನಾಗಿದ್ದಿ, ತ್ವಮಿದಂ ತ್ವಂ ಮುಕ್ತಮಸಿ, ತ್ವಮಿದಂ ಸರ್ವಮಸಿ, ತವ ವಯಂ ಸ್ಮಃ ತ್ವಂ ಅಸ್ಮಾಕಮಸಿ ಅಂತ ಹೀಗೆ ಭಗವಂತನನ್ನ ನಾವು ಕೇಳ್ಕೊಳ್ಳೋಣ. ಹೀಗೆ ಕೇಳ್ಕೊಂಡದ್ದಾದ್ರೆ, ಹೀಗೆ ನಾವು ಅವನಿಗೆ ಶರಣಾಗತರಾಗಿದ್ದಾದ್ರೆ ತದೀಯೋಹಂ ಇತಿ ಸ್ಮೃತಿ, ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಇದಕ್ಕಿಂತ ಹೆಚ್ಚಿಂದು ನಾವು ಭಗವಂತ ನಮ್ಮಿಂದ ನಿರೀಕ್ಷಿಸೋದಿಲ್ಲ. ಇದನ್ನೇ ನಾವು ಶಾಸ್ತ್ರಗಳ ಮೂಲಕ ಶ್ರವಣ ಮಾಡಿ ಅದನ್ನ ಮನನ ಮಾಡ್ಕೊಳ್ಬೇಕು, ಮನದಟ್ಟು ಮಾಡ್ಕೊಳ್ಬೇಕು. ಇದನ್ನೇ ಭಗವಂತ ನಮ್ಮಿಂದ ನಿರೀಕ್ಷಿಸ್ತಾನೆ. ಅದರಲ್ಲಿ ಮಹಾಭಾರತ ಏನಿದೆ ಎಲ್ಲಾ ಗ್ರಂಥಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದದ್ದು. ಹಾಗೆ ನೋಡಿದ್ರೆ ಮಹಾಭಾರತ, ಭಾಗವತ, ಇತಿಹಾಸ, ಪುರಾಣ ಅಂತ ಏನಿವೆಯಲ್ಲ, ಇವೆಲ್ಲ ಒಂದು ಸಮಗ್ರ ಗ್ರಂಥ, ಇವು ಸಮಗ್ರ ಸಾಹಿತ್ಯ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯ ಹೇಳಿದಂತೆ, ಮಹಾಭಾರತ ಉಳಿದೆಲ್ಲಕ್ಕಿಂತ ದೊಡ್ಡದು ಹೌದು, ಇಲ್ಲ ಅಂತಲ್ಲ. ಆದರೂ ಋಗ್, ಯಜು, ಸಾಮ, ಅಥರ್ವ ಅಂತ ಈಗ 4 ವೇದಗಳೇನಿವೆ, ಅದಾದ್ಮೇಲೆ 5ನೇ ವೇದ ಅಂತ ಏನಿದೆಯಲ್ಲ, ಅದರಲ್ಲಿ 18 ಪುರಾಣಗಳಿವೆ. ಭಾಗವತವು ಸೇರಿದಂತೆ 18 ಪುರಾಣ ಇವೆ, ಮಹಾಭಾರತ ಸೇರಿದಂತೆ ಇತಿಹಾಸವೂ ಇದೆ. ಇದಕ್ಕೆಲ್ಲದಕ್ಕೂ ಸೇರಿ 5ನೇ ವೇದ ಅಂತಾರೆ. ಮಹಾಭಾರತವು 18 ಪುರಾಣಗಳು ಸೇರಿ 5ನೇ ವೇದ ಅಂತ ಆದ್ಮೇಲೆ ಆ 5ನೇ ವೇದ ಎಲ್ಲವೂ ಶ್ರೇಷ್ಠವೇ. ಅದರಲ್ಲೂ ಕೆನೆ ಪದರ ವಿಚಾರ ಮಾಡಿದ್ರೆ ಮಹಾಭಾರತ ಶ್ರೇಷ್ಠ ಅಂತ ಹೇಗೆ ಹೇಳ್ತಾರೆ. ಮಹಾಭಾರತದ ಮಹತ್ವ ಎಂಥದ್ದು ಅಂತಂದ್ರೆ, ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯಸ್ತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಧರ್ಮಶಾಸ್ತ್ರದ ಬಗ್ಗೆ ವಿಚಾರ ಮಾಡಿದರೆ ಇದು ಅನೇಕ ಜನರಿಗೆ ಆಶ್ಚರ್ಯ ಅಂತ ಅನಿಸಬಹುದು. ಮಹಾಭಾರತ, ಭಾಗವತ ಮೊದಲಾದ ಶಾಸ್ತ್ರಗಳು ಕೇವಲ ಧರ್ಮಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ, ಅದು ನಮ್ಮ ಜೀವನಕ್ಕೆ ಹೇಗೆ ಪ್ರಸ್ತುತ, ಎಷ್ಟು ಉಪಯುಕ್ತ ಅಂತೆಲ್ಲ ನಮಗೆ ಅನಿಸ್ತಿರಬಹುದು. ಹಾಗೆಲ್ಲ ಅನಿಸುವ ಒಂದು ವರ್ಗವೂ ಇದೆ ಅಂತ ಗೊತ್ತು ವೇದವ್ಯಾಸದೇವರಿಗೆ. ಅದಕ್ಕೆ ಅವ್ರು ಏನು ಹೇಳಿದ್ರಂದ್ರೆ, ಇದನ್ನು ಕೇವಲ ಧರ್ಮಶಾಸ್ತ್ರ ಅಂತ ತಿಳ್ಕೊಬೇಡಿ, ಕೇವಲ ಮೋಕ್ಷಶಾಸ್ತ್ರ ಅಂತ ತಿಳ್ಕೊಬೇಡಿ. ಧರ್ಮೇಚ ಅರ್ಥೇಚ ಕಾಮೇಚ, ಅರ್ಥದ ಬಗ್ಗೆನೂ ಕೂಡ ನಿಮಗೇನು ಬೇಕೋ ಅದೆಲ್ಲ ಇಲ್ಲಿದೆ. ಕಾಮೇಚ, ಕಾಮಶಾಸ್ತ್ರದ ಬಗ್ಗೆನೂ ಕೂಡ ನಿಮಗೇನು ಬೇಕೋ ಅದೆಲ್ಲ ಇಲ್ಲಿದೆ. ಧರ್ಮಶಾಸ್ತ್ರಮಿದಂ ಪುಣ್ಯಂ ಅರ್ಥಶಾಸ್ತ್ರಮಿದಂ ಮಹತ್, ಕಾಮಶಾಸ್ತ್ರಮಿದಂ ಪುಣ್ಯಂ ಮೋಕ್ಷಶಾಸ್ತ್ರಂ ವಿಶೇಷತಃ. ಎಲ್ಲಾ ವಿಷಯಗಳು ಇದರಲ್ಲಿವೆ. ಅಕ್ಷರಶಃ ಹೇಳಲಿಕ್ಕೆ ಇದು ವೇದಿಕೆ ಅಲ್ಲ. ಕಾಮಶಾಸ್ತ್ರದ ವಿಷಯವೂ ಕೂಡ ಮಹಾಭಾರತದಲ್ಲಿದೆ. ಅಂಥ ಅದ್ಭುತವಾದ ಗ್ರಂಥ ಅದು. ಎಲ್ಲಾ ಕಾಲಕ್ಕೂ ಎಲ್ಲಾ ರೀತಿಯ ಜನರಿಗೂ ಕೂಡ ಪ್ರಸ್ತುತವಾದಂತಹ ವಿಷಯ. ಅದರಲ್ಲಿ ವ್ಯಕ್ತಿತ್ವ ತರಬೇತಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನಿರ್ತಾವಲ್ಲ, ಇದಕ್ಕೆ ಬೇಕಾದ ವಿಷಯಗಳಿವೆ ಮಹಾಭಾರತದಲ್ಲಿದೆ. ಅದರಲ್ಲಿ ಸೈಕಾಲಜಿ, ಮನಃಶಾಸ್ತ್ರ ಇದೆ, ಸೈಕೋಥೆರಪಿ ಇದೆ, ಮನೋವಿಶ್ಲೇಷಣಾ ಶಾಸ್ತ್ರ ಇದೆ. ಇಷ್ಟೆಲ್ಲ ಶಾಸ್ತ್ರಗಳು, ಇದರಲ್ಲೆಲ್ಲ ಅರ್ಥಶಾಸ್ತ್ರ ಮತ್ತು ಕಾಮಶಾಸ್ತ್ರದ ಕೆಲವು ಪ್ರಭೇದಗಳಿವೆಲ್ಲ. ಮನುಷ್ಯ ಹೇಗೆ ನಿತ್ಯ ಬದುಕಬೇಕು, ದಾಂಪತ್ಯದಲ್ಲಿ ಸಮಸ್ಯೆ ಕಂಡವರು, ಸಂಸಾರದಲ್ಲಿ ಸಮಸ್ಯೆ ಕಂಡವರು ಎಲ್ಲ ಯಾವ್ಯಾವ ಕೌನ್ಸಿಲರ್ಗಳ ಹತ್ರ ಹೋಗ್ತಿರ್ತಾರಲ್ಲ, ಅವರೆಲ್ಲ ಒಂದು ಬಾರಿ ಮಹಾಭಾರತದ ಎದುರಿಗೆ ತಮ್ಮ ತಲೆಯನ್ನ ಒಡ್ಡಿದ್ರೆ, ತಲೆಯೊಳಗಿರುವ ಮೆದುಳನ್ನು ಒಡ್ಡಿದ್ರೆ ಎಲ್ಲಾ ಥರದ ಕೌನ್ಸಿಲಿಂಗ್, ಎಲ್ಲಾ ಥರದ ಬ್ರೈನ್ ವಾಶ್ ಕೂಡ ಅವ್ರಿಗೆ ಆಗ್ಲಿಕ್ಕೆ ಸಾಧ್ಯ. ಅಷ್ಟು ವ್ಯಾಪಕವಾದಂತಹ ಶಾಸ್ತ್ರ. ನಾವು ಅನೇಕ ಬಾರಿ ನಾನು ಇದನ್ನು ಹೇಳೋದೇನು, ವಿವರವಾಗಿ ಹೇಳ್ತೀನಿ ಅಂತ ಅನ್ನೋದೇನು ದೊಡ್ಡ ಮಹತ್ವದ್ದಲ್ಲ. ವಿದ್ವಾಂಸರನ್ನು ಕರೆಸರಿ, ವಿವರವಾಗಿ ಹೇಳ್ರಿ ಅಂತ ಹೇಳ್ರಿ, ಅವರೆಲ್ಲಾನು ಹೇಳ್ತಾರೆ. ನಮಗೆ ವಿವರವಾಗಿ ಕೇಳಲಿಕ್ಕೆ ಪುರುಸೊತ್ತಿಲ್ಲ ಅಂತ ಏನ್ ಮಾಡ್ಬೇಕು, ನೀವೆಷ್ಟು ಕರಿತೀರ ಅಷ್ಟು ಹೇಳ್ತಾರೆ ವಿದ್ವಾಂಸರು. ವಸ್ತುತಃ ಆಚಾರ್ಯರೇ ನಮ್ಗೆ ಇದನ್ನ ವಿಸ್ತೃತವಾಗಿ ಹೇಳ್ರಿ ಅಂತ ಯಾರನ್ನಾದ್ರೂ ಕೇಳಿದ್ರು, ಯಾವ ವಿದ್ವಾಂಸರಾದ್ರೂ ಕೂಡ ಅದನ್ನ ಹೇಳ್ತಾರೆ. ಹಾಗೆ ಕೇಳುವಂತಹ ಒಂದು ಅವಕಾಶ, ಪುರುಸೊತ್ತು ನಾವು ಮಾಡ್ಕೋಬೇಕು ಯಾವತ್ತು ಕೂಡ. ಇವತ್ತು ಏನು ವಿಷಯ ಹೇಳಬೇಕು ಅಂತ ಹೊರಟಿದ್ದೆ, ಮಹಾಭಾರತದಲ್ಲಿ ಯಕ್ಷ ಪ್ರಶ್ನ ಅಂತ ಒಂದು ವಿಷಯ, ಎಕ್ಸ್ ಕ್ವೆಶ್ಚನ್ ಅಂತ ಬೇಕಾದ್ರೆ ಕೂಡ ಅನ್ಬೋದು. ಅದನ್ನು ಯಕ್ಷನ ಪ್ರಶ್ನೆ, ಯಕ್ಷ ಮಾಡಿದ ಪ್ರಶ್ನೆ, ಅದಕ್ಕೆ ಧರ್ಮರಾಜ ಉತ್ತರಿಸಿದ ಒಂದು ಭಾಗ, ಅದನ್ನು ನಾವೀಗ ಶ್ರವಣ ಮಾಡೋಣ ಅಂತ ಅನ್ಕೊಂಡೆ ನಾನು. ಯಾಕೆ ಅದನ್ನು ತಗೊಂಡೆ ಅಂತಂದ್ರೆ, ಈಗೇನು ಮೊದಲು ಹೇಳಿದ್ನಲ್ಲ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ ಆಗಿದೆ ಈ ಮಹಾಭಾರತ ಅಂತ ಹೇಳಿ, ಅದರಲ್ಲಿ ಯಾವುದೋ ಒಂದು ಭಾಗವನ್ನು ತಗೊಂಡ್ಬಿಟ್ರೆ ಅದು ಹೇಗೆ ಅರ್ಥಶಾಸ್ತ್ರವೂ ಆಗಿದೆ, ಕಾಮಶಾಸ್ತ್ರವೂ ಆಗಿದೆ, ದೈನಂದಿನ ಜೀವನಕ್ಕೆ ಇದು ಹೇಗೆ ಉಪಯೋಗ ಅನ್ನುವ ಸಂಗತಿ ಕೆಲವು ಬೇರೆ ಪ್ರಕರಣಗಳನ್ನು ತಗೊಂಡ್ರೆ ಬರ್ಲಿಕ್ಕಿಲ್ಲ, ನಮ್ಗದು ಅರಿವಿಗೆ ಬರ್ಲಿಕ್ಕಿಲ್ಲ, ಎಚ್ಚರಕ್ಕೆ ಬರ್ಲಿಕ್ಕಿಲ್ಲ. ಇದೇನೋ ಯಥಾ ಪ್ರಕಾರ ಇದೊಂದು ಧರ್ಮಶಾಸ್ತ್ರ, ಮೋಕ್ಷಶಾಸ್ತ್ರ ನಿವೃತ್ತರಾದ ಮಂದಿಗೆ ಅಂತ ತಿಳ್ಕೊಂಡು ನಿವೃತ್ತರು ಅಲ್ಲದೇ ಇದ್ದವರು ಓಡಿ ಹೋಗುವ ಅಪಾಯ ಇದೆ. ಅದಕ್ಕಾಗಿ ನಿವೃತ್ತರು ಆದವರಿಗೂ, ನಿವೃತ್ತರು ಅಲ್ಲದೇ ಇದ್ದವರಿಗೂ, ಎಲ್ಲಾ ಪ್ರವೃತ್ತರಾದವರಿಗೂ ಬೇಕಾದದ್ದು ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳನ್ನು ಒಳಗೊಂಡದ್ದು. ಕುಟುಂಬಕ್ಕೆ, ಹೆಂಡತಿಗೆ, ಗಂಡನಿಗೆ, ಮಕ್ಕಳಿಗೆ, ತಂದೆ ತಾಯಂದಿರಿಗೆ, ಅಜ್ಜ ಅಜ್ಜಂದಿಯರಿಗೆ
ಎಲ್ಲರಿಗೂ ಬೇಕಾದಂತಹ ವಿಷಯಗಳನ್ನು ಒಳಗೊಂಡದ್ದು ಮಹಾಭಾರತ. ಅದು ಈ ಯಕ್ಷ ಪ್ರಶ್ನದಲ್ಲಿ ಕೆಲವು ಶ್ಲೋಕಗಳಲ್ಲಿವೆ. ಅದು ಇಲ್ಲಿ ಮಾತ್ರ ಇದೆ ಅಂತಲ್ಲ, ಇನ್ನೂ ಶಾಂತಿ ಪರ್ವ ಮೊದಲಾದ ಕೆಲವು ಭಾಗಗಳಲ್ಲೂ ಇವೆ. ಒಂದು 2-3 ಶ್ಲೋಕಗಳಲ್ಲಿ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ ಈ 4 ಒಂದೊಂದು ಸಣ್ಣ ಸಣ್ಣ ಪಾದಗಳಿಂದ ವಿವರಿಸುವಂತಹ ಅದ್ಭುತವಾದ ರಚನೆಗಳಿವೆ ವೇದವ್ಯಾಸದೇವರ ರಚನೆ. ಒಂದು 2-3 ಶ್ಲೋಕಗಳಲ್ಲಿ ಅದನ್ನು ನಾವು ನೋಡೋದು ಬೇಡ, ಕೆಲವು ಶಾಂತಿ ಪರ್ವದಲ್ಲಿದೆ. ಒಂದು 6-7 ದಿವಸ ಆದ್ರೂ ನಾವಿಲ್ಲಿ ನೋಡ್ಬೇಕಲ್ಲ. ಅದಕ್ಕಾಗಿ ಯಕ್ಷ ಪ್ರಶ್ನದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ದಂಡನೀತಿ, ರಾಜ್ಯಶಾಸ್ತ್ರ ಇದೆಲ್ಲವೂ ಕೂಡ ಹೇಗೆ ವಿಸ್ತೃತವಾಗಿದೆ ಅಂತ ನಾವು ನೋಡ್ಬೇಕಾದಂಥ ಒಂದು ಭಾಗ ಇದು. ಪ್ರಶ್ನೆ ಕೇಳಿದವನು ಒಬ್ಬ ಯಕ್ಷ. ಆ ಯಕ್ಷ ಬೇರೆ ಯಾರು ಅಲ್ಲ. ಯಕ್ಷ ಅಂತಂದ್ರೆ ಅವನು ಸ್ವಯಂ ಯಮಧರ್ಮನೇ. ಆ ಯಮಧರ್ಮನ ಮಗನೇ ಈ ಧರ್ಮರಾಜ. ಅಪ್ಪ ಮಗನನ್ನು ಪರೀಕ್ಷೆ ಮಾಡಿದ. ಅಪ್ಪ ಮಾಡಿದ ಪರೀಕ್ಷೆಯಲ್ಲಿ ಇವನಿಗೆ 100ಕ್ಕೆ 200 ಮಾರ್ಕ್ಸ್ ಬಂದು ಹೋಯ್ತು. ಅಷ್ಟು ಅದ್ಭುತವಾಗಿ ಉತ್ತರ ಹೇಳಿದ. ಯಾಕೆಂದ್ರೆ ಅಪ್ಪ ಏನು ಪ್ರಶ್ನೆ ಮಾಡಿದ ಆ ಪ್ರಶ್ನೆಗಳ ಆಂತರ್ಯ ಏನು ಅಂತ ಅವನಿಗೆ ಮಗನಿಗೆ ಗೊತ್ತಿದ್ದಿರಬೇಕು. ಅಷ್ಟು ಅದ್ಭುತವಾಗಿ ಅವನು ಉತ್ತರ ಹೇಳಿದ. ಆ ಉತ್ತರ ಹೇಳಿದಂತಹ ಬಗೆಗಳನ್ನೆಲ್ಲವನ್ನು ಕೂಡ ನಾವು ನೋಡಬೇಕು. ಮತ್ತೆ ಅದಕ್ಕೆ ಹಿನ್ನೆಲೆಯಾಗಿ ಒಂದು ಕಥಾನೂ ಇದೆಯಲ್ಲ, ಯಾವ ಸಂದರ್ಭದಲ್ಲಿ ಆ ಪ್ರಶ್ನೆಗಳನ್ನ ಕೇಳುವ ಪ್ರಸಂಗ ಬಂತು. ಸುಮ್ಮನೆ ಹೀಗೇನೋ ಒಂದು ಯಾವುದೋ ಒಂದು ದೇವಸ್ಥಾನ, ಮಠ, ಅಲ್ಲೊಂದು 4 ಜನ ಕೂತಿದ್ರು, ಒಬ್ರು ಯಾರೋ ಕೇಳಿದ್ರು, ಮತ್ತೊಬ್ರು ಹೇಳಿದ್ರು ಅಲ್ಲ. ಪಾಂಡವರ ಜೀವಮಾನದಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಒಂದು ಸಂದರ್ಭ, ವನವಾಸ. ಆ ಸಂದರ್ಭದಲ್ಲಿ ಅವರಿಗೆ ಅವರ ಸಾಧನೆಯಲ್ಲಿ ಅತಿ ದೊಡ್ಡ ಸಾಧನೆಗಳೆಲ್ಲ ನಡೆದದ್ದು ಆ ವನವಾಸ ಸಂದರ್ಭದಲ್ಲಿ. ಅಂಥ ವನವಾಸ ಸಂದರ್ಭದಲ್ಲಿ ಅವರು ತೀರಾ ಕಷ್ಟದಲ್ಲಿದ್ದಾಗ ಅವರಿಗೆ ದೊರೆತಂತಹ ಒಂದು ಯೋಗ ಇದೆ ಧರ್ಮರಾಜ ಮೊದಲಾದವರಿಗೆ. ಯಕ್ಷ ಪ್ರಶ್ನೆ ಇದೆ, ಅಜಗರ ಸಂವಾದ ಇದೆ, ಹೆಬ್ಬಾವಿನ ರೂಪದ ನಹುಷ ಮತ್ತೆ ಯಮಧರ್ಮ ಅವರ ನಡೆದಂತಹ ಒಂದು ಸಂವಾದ. ಆದಿಪರ್ವದಲ್ಲಿ ಯಯಾತಿ ಮತ್ತು ಅವನ ಮೊಮ್ಮಕ್ಕಳ ಸಂವಾದ ಇದೆ. ಇಂಥವೆಲ್ಲ ವಿಶಿಷ್ಟವಾದಂತಹ ಸಂವಾದಗಳು ಮಹಾಭಾರತದಲ್ಲಿ ಕಾಣ್ತವೆ. ಅವನ್ನೆಲ್ಲ ನಾವು ಯಥಾವಕಾಶ ಗಮನಿಸಿದ್ದಾದ್ರೆ ಎಲ್ಲ ಥರದ ತಿಳುವಳಿಕೆನೂ ಕೂಡ ನಮ್ಗೆ ಅದರಿಂದ ಬರ್ಲಿಕ್ಕೆ ಸಾಧ್ಯ. ಈ ದ್ರೌಪದಿಯನ್ನ ಜಯದ್ರಥ, ಕೌರವರ ತಂಗಿಯ ಗಂಡ, ಅಪಹಾರ ಮಾಡಿದ್ನಲ್ಲ, ಆಮೇಲೆ ಅವಳನ್ನ ಬಿಡಿಸ್ಕೊಂಡು ಬಂದ್ರಲ್ಲ ಪಾಂಡವರು. ಆ ಕಥೆ ಆದಮೇಲೆ ಬರುವಂಥದ್ದೇ ಈಗ ನಾವು ಮುಂದೆ ನೋಡುವಂತಹ ಕಥಾ. ಇದಕ್ಕೆ 6ನೇಯ ಪರ್ವ ಅಂತ ಕರೀತಾರೆ. ಆ 6ನೇಯ ಅಲ್ಲ, 6th ಅಲ್ಲ, 6ನೇಯ, ಅರಣಿಗೆ ಸಂಬಂಧಪಟ್ಟ ಪರ್ವ ಇದು ಅಂತ ಅದನ್ನ ಹೀಗೆ ಕರೀತಾರೆ. ಇದು ಆ ಮಹಾಭಾರತದ 18 ಪರ್ವಗಳ ಪೈಕಿ ಏನು ವನಪರ್ವ ಇದೆ, ಆ ವನಪರ್ವದಲ್ಲಿ ಒಂದು ಉಪಪರ್ವ ಇದೆ. ಇದನ್ನ ನಾವೀಗ ನೋಡಬೇಕಾದದ್ದು. ಜನಮೇಜಯ ಕಥೆಯನ್ನು ಕೇಳ್ತಾ ಇದ್ದಾನೆ ವೇದವ್ಯಾಸ, ವೈಶಂಪಾಯನರು ಅವನಿಗೆ ಹೇಳ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಕೇಳುವ ಪ್ರಯತ್ನ ಮಾಡ್ತಿದ್ದೀವಿ. ನಾವಿಲ್ಲಿ ಕೂತವ್ರು ಅದು ಅಲ್ಲಿಗೆ ನಿಂತಿತ್ತು. ಜನಮೇಜಯ ಕೇಳಿದ, ವೈಶಂಪಾಯನರು ಹೇಳಿದ್ರು ಅಂತ ಅಲ್ಲಿಗೆ ಅದು ಇತಿಹಾಸದಲ್ಲಿ ದಾಖಲಾಯಿತು. ನಮ್ಮಂಥವ್ರು ಸಣ್ಣ ಪುಟ್ಟ ವಿದ್ವಾಂಸರು, ಮರಿ ವಿದ್ವಾಂಸರು ಹೇಳಿದ್ದೆಲ್ಲ ದಾಖಲಾಗ್ಲಿಕ್ಕೆ ಯೋಗ್ಯವಾದ ಸಂಗತಿ ಅಲ್ಲ. ನಾವಿಲ್ಲಿ ಹೇಳ್ತಿದ್ದೇವೆ ಅಂತ ಅವ್ರ ಹೆಸರನ್ನು ಮಾತ್ರ ಹೇಳ್ತೇವೆ. ಇಂಥವ್ರೊಬ್ರಿಗೆ ಹೇಳಿದ್ರು ಅಂತ ಹೇಳಿ ನಮ್ಮ ಹೆಸರು ದಾಖಲಾಗಬೇಕಾದ ವಿಷಯ ಅಲ್ಲ ಅದು. ಕೇಳಿದ ಅವನು ಜನಮೇಜಯ, ಏನು ಕೇಳಿದ? ಏವಂ ಹೃತಾಯಾಂ ಭಾರ್ಯಾಯಾಂ ಪ್ರಾಪ್ಯ ಕ್ಲೇಶಮನುತ್ತಮಂ ಪ್ರತಿಪದ್ಯ ತತಃ ಕೃಷ್ಣಾಂ ಕಿಂ ಅಕುರ್ವತ ಪಾಂಡವಾಹ. ಆ ಹೆಂಡತಿಯ ಅಪಹಾರ ಆಯ್ತಲ್ಲ, ಮುಂದೆ ಏನ್ ಮಾಡಿದ್ರು ಆ ಪಾಂಡವರು? ದೊಡ್ಡ ಕಷ್ಟ ಆಯ್ತಲ್ಲ ಅವರಿಗೆ ಅದರಿಂದ. ಕ್ಲೇಶಂ ಅನುತ್ತಮಂ ಕ್ಲೇಶಂ, ಅದಕ್ಕಿಂತ ಕಷ್ಟ ಯಾರಿಗೂ ಆಲಿಕೆ ಸಾಧ್ಯ ಇಲ್ಲ, ಅಂತ ಕ್ಲೇಶ ಆಗಬೇಕು. ಮತ್ತೆ ಕಷ್ಟವನ್ನು ಪಟ್ಟು ಕೂಡ ಸೀತೆಯನ್ನು, ದ್ರೌಪದಿಯನ್ನ ಪಡ್ಕೊಂಡ್ರು ಅವರು. ಕಿಂ ಅಕುರ್ವತ, ಮುಂದೆ ಏನ್ ಮಾಡಿದ್ರು ಅವರು? ಆಗ ಆ ವೈಶಂಪಾಯನರು ಅವರಿಗೆ, ಆ ಜನಮೇಜಯನಿಗೆ ಆ ಕಥೆಯನ್ನ ವಿವರಿಸಲಿಕ್ಕೆ ತೊಡಗಿದ್ರಂತೆ. ಏನು ವಿವರಿಸಲಿಕ್ಕೆ ತೊಡಗಿದ್ರು ಅಂತಂದ್ರೆ, ಆ ಯುಧಿಷ್ಠಿರ ಅವನಿಗೆ ಮನಸ್ಸಿಗೆ ಖೇದ ಅನ್ಸಿತ್ತು. ಅಲ್ಲೇನಿದ್ನಲ್ಲ ಆ ಕಾಮ್ಯಕ ವನದಲ್ಲಿ, ಅಲ್ಲೇ ಆ ಘಟನೆ ನಡೆದಿತ್ತು, ದ್ರೌಪದಿ ಅಪಹರಣ ಮೊದಲಾದದ್ದು. ಅಲ್ಲಿದ್ದಾಗೆಲ್ಲ ಅದೇ ನೆನಪುಗಳು ಅವನ ಮನಸ್ಸಿನಲ್ಲಿ ಸುಳಿದಾಡ್ತಾ ಇತ್ತು. 12 ವರ್ಷದ ವನವಾಸದ ಕ್ಲೇಶ ಬೇರೆ, ಈ ಕಡೆ ಆ ಕೌರವರು ಕೊಟ್ಟ ಕಷ್ಟಗಳು, ಈ ಕಡೆ ಜಯದ್ರಥ, 108 ಸಮಸ್ಯೆಗಳು. ಅಲ್ಲಿಂದ ದ್ವೈತವನಕ್ಕೆ ಹೋಗೋಣ ಅಂತ ಹೇಳಿ ಅವನು ಆಲೋಚನೆ ಮಾಡಿದ. ಆ ದ್ವೈತವನಕ್ಕೆ ಅಲ್ಲಿಂದ ಬಂದ.
ಅಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳು ಇತ್ಯಾದಿಗಳ ಅನುಕೂಲವೂ ಕೂಡ ಇತ್ತು. ಹೆಂಡತಿಯ ಜೊತೆಗೆ ಅಲ್ಲಿದ್ರು. ಭೀಮಸೇನ, ಅರ್ಜುನ, ನಕುಲ, ಸಹದೇವರೆಲ್ಲರೂ ಕೂಡ ಅಲ್ಲಿದ್ರು. ಅಲ್ಲಿ ಒಬ್ಬ ಬ್ರಾಹ್ಮಣನ ಕಾರಣದಿಂದಾಗಿ ಅವರಿಗೊಂದು ಕ್ಲೇಶ ಬಂದು ಒದಗಿತ್ತು. ಕ್ಲೇಶ ಮಾರ್ಛಂತ ವಿಪುಲಂ ಸುಖೋದರ್ಕಂ ಪರಂತಪಾಹ. ಆ ಕ್ಲೇಶ ಅವರಿಗೆ ಆರಂಭದಲ್ಲಿ ದೊಡ್ಡ ಕ್ಲೇಶವಾಗಿ ಅವರನ್ನು ಕಾಡಿತ್ತು. ಆದರೆ ಆ ಏನು ಕಷ್ಟ ಬಂತಲ್ಲ, ಮುಂದೆ ಅವರಿಗೆ ಪುಣ್ಯ ಅದೊಂದು ಸುಖವಾಗಿ ಪರಿಣಮಿಸಿಬಿಡ್ತು. ಇದನ್ನ ಭಗವದ್ಗೀತಾದಲ್ಲಿ ಸಾತ್ವಿಕ ಸುಖ ಅಂತ ಹೇಳ್ತಿರ್ತಾರೆ. ಎತ್ತದ ಅಗ್ರೇ ವಿಷಮಿವ ಪರಿಣಾಮೇ ಮೃತೋಪಮಂ ಸುಖಂ ತತ್ ಸಾತ್ವಿಕ ಮಾಹುಹು ಅಂತ ಹೇಳಿ ಭಗವದ್ಗೀತಾದಲ್ಲಿ ಹೇಳ್ತಿರ್ತಾರೆ. ಸಾತ್ವಿಕ ಸುಖ ಅಂದ್ರೆ ಏನು? ಮಾಡೋವಾಗ ಸ್ವಲ್ಪ, ಅನುಭವಿಸುವಾಗ ಸ್ವಲ್ಪ ಕಷ್ಟ ಅಂತ ಅನಿಸ್ತಿರ್ತದೆ, ಆಮೇಲೆ ಪರಿಣಾಮ ಆದಾಗ ದೊಡ್ಡ ಸುಖ ಆಗ್ತಿರ್ತದೆ. ಅದಕ್ಕೆ ಸಾತ್ವಿಕ ಸುಖ ಅಂತಿರ್ತಾರೆ. ಬೆಳಿಗ್ಗೆ ಏಳಬೇಕು, ಚಳಿಗಾಲವೇ ಇರಲಿ ಬೇಸಿಗೆ ಇರಲಿ ಅಂಥ ಕಾಲದಲ್ಲಿ ಬೆಳಿಗ್ಗೆ ಏಳಬೇಕು, ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು. ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡುವಾಗ ನಮಗೆ ಕಷ್ಟ ಅಂತ ಅನಿಸ್ತಿರ್ತದೆ. ಅಗ್ರೇ ವಿಷಮಿವ, ಎದುರಿಗೆ ವಿಷದಂತೆ ಕಾಣಿಸ್ತಿರ್ತದೆ, ಮುಂದೆ ಅದು ದೊಡ್ಡ ಸುಖವಾಗಿ ಪರಿಣಮಿಸ್ತದೆ. ತಾಮಸ ಸುಖ ಅಂತಂದ್ರೆ ಮೊದಲು ಸುಖ, ದುಶ್ಚಟಗಳನ್ನ ಕಾರ್ಯರೂಪಕ್ಕೆ ತರುವಾಗ ಮೊದಲು ಅಗಾಧವಾದ ಸುಖ, ಆಮೇಲೆ ಪರಿಣಾಮ ಕೆಟ್ಟ ಮಾನಸಿಕ ದೈಹಿಕ ರೋಗಗಳು, ಅದಕ್ಕೆಲ್ಲ ತಾಮಸ ಸುಖ ಅಂತಾರೆ. ಈಗ ಪಾಂಡವರಿಗೆ ಬಂದು ಒದಗಿದ ದುಃಖ ಏನಿದೆಯಲ್ಲ, ಈ ಆರಂಭದಲ್ಲಿ ಬಂದದ್ದು, ಇದು ಮುಂದೆ ಸಾತ್ವಿಕ ಸುಖವಾಗಿ ಪರಿಣಮಿಸಿದಂತಹ ಒಂದು ಸುಖ. ನಮಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಏನ್ರಿ ಪಾಂಡವರ ಕಥೆ ಹೇಳ್ತೀರಿ, ಪಾಂಡವರೆಲ್ಲ ದೇವಾಂಶರು. ಯಾಕಂದ್ರೆ ನಮಗೆ ಸಣ್ಣವರಿದ್ದಾಗಿಂದಲೂ ಅಜ್ಜ ಅಜ್ಜಿಯರು ಹೇಳಿದ್ದು ಗೊತ್ತು, ಅವ್ರು ಯಾರ್ಯಾರ ಅಂಶ ಅನ್ನೋದೆಲ್ಲ ನಮ್ಮ ತಲೆ ಒಳಗೆ ಹುರುಗಿ ಕೂತದೆ. ಆದ್ರಿಂದ ಏನಾಗ್ತದೆ ಅಂತಂದ್ರೆ, ಅವ್ರಿಗೆ ಏನಾದ್ರೂ ಕಷ್ಟ ಬಂತು ಅಂತ ಅನ್ನೋದು, ಅವ್ರಿಗೇನ್ರಿ ಕಷ್ಟ ಬರ್ಲಿಕ್ಕೆ ಸಾಧ್ಯ? ನಮ್ ಕಷ್ಟದ ಸ್ವಲ್ಪ ವಿಚಾರ ಮಾಡ್ರಿ, ಪಾಂಡವ್ರ ಕಷ್ಟ ಏನು, ಅವ್ರಿಗೆ ಬಂದದ್ದೇನು ಬಿಟ್ಟದ್ದೇನು ಅಂತ ಅನಿಸ್ಬಿಡ್ತದೆ. ಹೌದು, ಇಲ್ಲ ಅಂತಲ್ಲ. ಆದ್ರೆ ಪಾಂಡವರಲ್ಲಿ ಆ ದ್ರೌಪದಿ ಮತ್ತು ಭೀಮಸೇನನ್ನು ಇಬ್ಬರನ್ನು ಹೊರತುಪಡಿಸಿದ್ರೆ ಉಳಿದವರು ಅಪರೋಕ್ಷ ಜ್ಞಾನಿಗಳು ಹೌದು, ಎಲ್ಲವೂ ಹೌದು. ಆದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು ಮೇಲಿನ ಮೇಲೆ. ನಾವು ಆ ನಾಣ್ಯದ ಎರಡೂ ಮುಖಗಳನ್ನು ಕೂಡ ನೋಡ್ಬೇಕು. ದೊಡ್ಡ ದೇವತೆಗಳು, ಅಪರೋಕ್ಷ ಜ್ಞಾನಿಗಳು, ಆದ್ರೂ ಅವ್ರಿಗೊಂದು ಇಂಥ ಸಂಕಟ ಆಗ್ತಿತ್ತು. ಆ ಸಂಕಟ ಮೇಲಿನ ಮೇಲೆ ವ್ಯಕ್ತ ಆಗ್ತಿತ್ತು. ದ್ರೌಪದಿ ಮತ್ತು ಭೀಮಸೇನರು ಕೂಡ ತೋರಿಕೆಗಾದ್ರೂ ಆ ದುಃಖವನ್ನು ವ್ಯಕ್ತ ಮಾಡ್ಕೋತಿದ್ರು, ಅಳುತ್ತಿದ್ರು. ಕೆಲವೊಂದು ಬಾರಿ ಅಂತಹ ಸಂದರ್ಭಗಳು ಕೂಡ ಅವರಿಗೆ ಬಂದಿದೆ. ಸ್ವಯಂ ಭೀಮಸೇನ ರುರೋಧ ಪರವೀರ, ಶತ್ರು ಸೈನ್ಯವನ್ನ ಸದೆ ಬಡಿದು ಪುಡಿಗಟ್ಟಬಲ್ಲಂತಹ ವೀರ ಭೀಮಸೇನ ಒಂದ್ ಕಡೆ ಕೂತು ಅತ್ತ ಅಂತ ಅವನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಅದು ತೋರಿಕೆಗಿರ್ಬಹುದು, ಅಂತೂ ಉಳಿದವರಿಗಾದ್ರೂ ಅಂತ ಒಂದು ದುಃಖ ಬರೋ ಸಾಧ್ಯತೆ ಇದೆ. ಯಾಕೆ ಹಾಗೆ ಅಂತಂದ್ರೆ, ದೇವತೆಗಳಿರ್ತಾರಲ್ಲ, ನಮ್ಮಲ್ಲಿ 3 ವರ್ಗಗಳು. ಒಬ್ಬ ಪರಮಾತ್ಮ, ಲಕ್ಷ್ಮೀದೇವಿ ಅದೊಂದು ವರ್ಗ, ಮುಂದೆ ಮುಖ್ಯ ಚತುರ್ಮುಖ ಸರಸ್ವತಿ, ಮುಖ್ಯ ಪ್ರಾಣ ಮತ್ತು ಭಾರತೀಯರು ಇದೊಂದು 2ನೇ ವರ್ಗ. ಮುಂದೆ ಬರುವಂತಹ ದೇವತೆಗಳು ಉಳಿದವರು, ನಾವೆಲ್ಲ 3ನೇ ವರ್ಗ. ಪರಮಾತ್ಮ ಲಕ್ಷ್ಮಿಯವರು ಅವತಾರ ಮಾಡಿ ಬಂದಾಗಲೂ ಕೂಡ ಅವರಿಗೆ ಯಾವುದೇ ಥರದ ದುಃಖ ಆಗೋದೇ ಇಲ್ಲ. ಏನಿದ್ರೂ 100%, 200% ಅದು ನಟನೆ, ಅದು ಆ ಕಡೆ ಇರಲಿ. ಈ ಉಳಿದ ದೇವತೆಗಳು, ಇಂದ್ರಾದಿಗಳು, ಯಮಾದಿಗಳು ಬಂದು ಹುಟ್ಟುತ್ತಾರಲ್ಲ ಇಲ್ಲಿ, ಅವ್ರು ಹುಟ್ಟಿ ಬಂದಾಗ ಅವರಿಗೆ ಒಳಗಿರುವಂತಹ ಅಪರೋಕ್ಷ ಜ್ಞಾನ, ಭಕ್ತಿ ಇದೆಲ್ಲ ಆ ಮೂಲ ರೂಪದಲ್ಲಿ ಏನಿರ್ತದೆ ಅದು ಇಲ್ಲಿ ವ್ಯಕ್ತ ಆಗೋದಿಲ್ಲ ಈ ಮನುಷ್ಯರಾಗಿ ಹುಟ್ಟಿದಾಗ. ಆದ್ರಿಂದ ನಾನಾ ಥರದ ಸಂಕಷ್ಟಗಳನ್ನು ಅವರು ಅನುಭವಿಸ್ತಾರೆ. ಅಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ ಗೀತಾ ಪ್ರಸ್ಥಾನದಲ್ಲಿ, ಮತ್ತೆ ಗೀತಾ ಪ್ರಸ್ಥಾನ ಅಂತೆ, ಪಾಂಡವಾನಾಂಚ ಮುಕ್ತಾನಂ ಅಂತರಂ ಕಿಂಚಿದೇವಹಿ ಅಂತ. ಪಾಂಡವರ ಮಹತ್ವ ಎಂತದ್ದು ಅಂತಂದ್ರೆ, ಪಾಂಡವರಿಗೂ ಮುಕ್ತರಿಗೂ ಏನು ವ್ಯತ್ಯಾಸ? ಈಗಾಗಲೇ ಮುಕ್ತಿಗೆ ಹೋದವರು ಕೆಲವರು ಇದ್ದಾರಲ್ಲ, ಮುಕ್ತರಾದ ಜೀವರು, ಮುಕ್ತರಾದ ಚತುರ್ಮುಖರು, ಯಾರ್ಯಾರೋ ಇದ್ದಾರಲ್ಲ, ಅವ್ರಿಗೂ ಈ ಪಾಂಡವರಿಗೂ ಏನು ವ್ಯತ್ಯಾಸ ಅಂದ್ರೆ ಅಂತರಂ ಕಿಂಚಿದೇವ, ಸ್ವಲ್ಪೇ ವ್ಯತ್ಯಾಸ ಅಂತ. ಸ್ಕಂದ ಪುರಾಣದಲ್ಲಿ ಎಲ್ಲೋ ಬರುವ ಮಾತು ಆಚಾರ್ಯರು ಪ್ರಸ್ಥಾನದಲ್ಲಿ, ಗೀತಾ ಪ್ರಸ್ಥಾನದಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಎಷ್ಟು ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಅಂದ್ರೆ, ಅವರಿಗೆ ಲಿಂಗದೇಹ ಭಂಗ ಆಗಿದೆ, ಇವರಿಗೆ ಆಗಿಲ್ಲ, ಇಷ್ಟೇ ವ್ಯತ್ಯಾಸ. ಹೊರಗೆ ಭೌತ ದೇಹ, ಒಳಗೆ ಅನಿರುದ್ಧ ದೇಹ, ಅದರ ಒಳಗೆ ಲಿಂಗ ದೇಹ ಇದೆ, ಅದರ ಒಳಗೆ ಸ್ವರೂಪ ದೇಹ ಇದೆಯಲ್ಲ, ಆ ಸ್ವರೂಪ ದೇಹಕ್ಕೆ ಆವರಕವಾಗಿ ಲಿಂಗ ದೇಹ ಇದೆಯಲ್ಲ, ಆ ಲಿಂಗ ದೇಹ ಮುಕ್ತರಿಗೆ ಸುಟ್ಟು ಹೋಗಿದೆ, ಇನ್ನೆಂದೂ ಬರೋದಿಲ್ಲ. ಅದು ಪಾಂಡವರಿಗೆ ಸುಟ್ಟು ಹೋಗೋದು ಖಾತ್ರಿ, ಇನ್ನೂ ಹೋಗಿಲ್ಲ, ಹೋಗ್ತದೆ ಅನ್ನೋದು ಖಾತ್ರಿ. ಅದು ದಗ್ಧ ಪಟಾಯಮಾನ, ಒಂದು ಸುಂದರವಾದಂತಹ ಬಟ್ಟೆ, ಅದಕ್ಕೆ ಬೆಂಕಿ ಹಚ್ಚಿದ್ದೀವಿ, ಅದು ಅಲ್ಲೇ ಒಳಗೆ ಸುಟ್ಟು ಹೋಗಿದೆ. ದೂರದಿಂದ ನೋಡ್ಲಿಕ್ಕೆ ಇನ್ನೂ ಪ್ರಬಲವಾದ ಗಾಳಿ ಬೀಸಿಲ್ಲ, ದೂರದಿಂದ ನೋಡ್ಲಿಕ್ಕೆ ಬಟ್ಟೆಯ ಮಡಿಕೆ ಹೇಗಿದೆಯೋ ಹಾಗೇ ಇದೆ. ಉಪಯೋಗ ಮಾಡ್ತೀವಿ ಅಂತ ಎತ್ತಿ ಹೋದ್ರೆ ಪುಡಿ ಪುಡಿ, ಏನೂ ಇಲ್ಲ. ಅದ್ರ ಲಿಂಗ ಶರೀರ ಪಾಂಡವರದು ದಗ್ಧ ಪಟಾಯಮಾನ ಆಗಿ ಹೋಗಿದೆ. ಆದರೆ ಇನ್ನೂ ಇದೆ, ಇಲ್ಲದಂತೆ ಆಗಿಲ್ಲ. ಅದು ಹೋಗ್ಲಿಕ್ಕೆ ಇನ್ನೂ ಕೆಲವು ವರ್ಷಗಳಿವೆ.
ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವರ್ಷಗಳಿವೆ. 31,104 ಕೋಟಿ ವರ್ಷಗಳ ಚತುರ್ಮುಖನ ಸೃಷ್ಟಿ. ಅದರಲ್ಲೀಗ ಒಂದು ಪರಾರ್ಧ ಆಗಿ ಹೋಗಿದೆ. ಎರಡನೇ ಪರಾರ್ಧ 31,104 ಕೋಟಿ ವರ್ಷಗಳ ಪೈಕಿ ಅರ್ಧ ಕಳೆದಿದೆ, ಇನ್ನು ಅರ್ಧ ಕಳಿಬೇಕಾಗಿದೆ. ಅದರಲ್ಲಿ ಮೊದಲನೇ ವರ್ಷದ ಮೊದಲನೇ ತಿಂಗಳಿಂದ ಮೊದಲನೇ ದಿವಸ ಇದು ಈಗ ನಡೆದಿರೋದು. ಅದರಲ್ಲಿ ಇದ್ದಾರೆ, ಪಾಂಡವರು ಇದ್ದಾರೆ, ನಾವು ಇದ್ದೇವೆ. ಅವರಿಗೆ ಲಿಂಗದೇಹ ಹೋಗುವುದು ಮುಕ್ತಿ ಆಗುವುದು ನಿಶ್ಚಿತ. ಟಿಕೆಟ್ ಅವರಿಗೆ ದೊರೆತಾಗಿದೆ. ಅತ್ಯಂತ ಶ್ರೇಷ್ಠ ತರಗತಿಯ ಟಿಕೆಟೇ, ಮತ್ತು ಯಾವುದೋ ಸಾದಾ ಟಿಕೆಟ್ ಅಲ್ಲ, ಅದು ದೊರೆತಾಗಿದೆ. ಆದ್ರೆ ಇನ್ನೂ ಹೋಗಿಲ್ಲ. ಯಾಕಂದ್ರೆ ಇನ್ನೂ ಕೆಲವು ಪ್ರಾರಬ್ಧಾದಿಗಳು, ಅವರ ಸಾಧನೆ, ಅದನ್ನ ನಮ್ಮಂಥವ್ರ ಕಡೆಯಿಂದ ಮಾಡಿಸಿ ತಾವು ಮಾಡಿ ಅವ್ರು ಮುಕ್ತರಾಗಬೇಕಾಗಿದೆ. ಇಷ್ಟು ಮುಕ್ತರಿಗೂ ಪಾಂಡವರಿಗೂ ಇರುವ ಅಂತರ ಅಂದ್ರೆ ಇಷ್ಟು ಸಣ್ಣ ಅಂತರ. ಅಂಥವರಿಗೆ ಇಂತಹ ಸಮಸ್ಯೆಗಳು ಬಂದು ಒದಗ್ತವೆ ಕೆಲವು ಬಾರಿ, ದ್ರೌಪದಿ ಮತ್ತು ಭೀಮಸೇನರನ್ನು ಹೊರತುಪಡಿಸಿದ್ರೆ. ಯಾಕೆಂದ್ರೆ ತಾತ್ಪರ್ಯ ನಿರ್ಣಯ ಅದಕ್ಕೆ ಹೇಳ್ತದೆ, ಮಾನುಷಾನ್ವೋಪಭೋಗೇನ ಸಂಸರ್ಗಾನ್ ಮಾನುಷೇಷು ಚ ಮನುಷ್ಯ ಪುತ್ರತಾಯಾಶ್ಚ ಭಾವೋ ಮಾನುಷ ಏತಯೋ. ಏನ್ ಮಡಿ ಮಾಡ್ತೀರಿ? ಅಡಿಗೆ ಮಾಡೋರು ಮನುಷ್ಯರು, ಬಡಿಸೋರು ಮನುಷ್ಯರು, ತಿನ್ನೋರು ನೀವು ಮನುಷ್ಯರು. ಏನ್ ಮಡಿ ಉಳಿತು ನಿಮ್ದು? ಮಾನುಷಾನ್ವೋಪಭೋಗೇನ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಮಡಿ ಮಾಡಿದ್ ವ್ಯರ್ಥ ಅಂತ ಹೇಳ್ತಿಲ್ಲ. ನಾವು ಏನ್ ಮಾಡಿದ್ರು ನಾವು ಮನುಷ್ಯರಲ್ವಾ? ಅಡಿಗೆ ಮಾಡೋರು ಮನುಷ್ಯರೇ, ಬಡಿಸೋರು ಮನುಷ್ಯರೇ, ನೀವು ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ತಂದೆ ತಾಯಿ ಎಲ್ಲರೂ ಮನುಷ್ಯರೇ. ಇದು ಈ ಶ್ಲೋಕ ಆಚಾರ್ಯರು ಯಾರ ಕುರಿತಾಗಿ ಹೇಳ್ತಾರೆ ಅಂದ್ರೆ ದ್ರೌಪದಿ ಮತ್ತು ಧೃಷ್ಟದ್ಯುಮ್ನರ ಕುರಿತಾಗಿ ಹೇಳಿದ ಮಾತದು. ಆ ದ್ರೌಪದಿ ಮತ್ತು ಧೃಷ್ಟದ್ಯುಮ್ನರು ಮನುಷ್ಯರಾಗಿ ಆ ಮನುಷ್ಯ ಲೋಕದಲ್ಲಿ ಬೆರೆತು ಹೋದ್ರಲ್ಲ. ಯಾಕೆಂದ್ರೆ ಮಾನುಷಾನ್ವೋಪಭೋಗೇನ, ಮನುಷ್ಯರು ಅಡಿಗೆ ಮಾಡಿದ, ಮನುಷ್ಯರು ಬಡಿಸಿದ ಅನ್ನವನ್ನು ತಿಂದದ್ರಿಂದ. ಮತ್ತೊಂದೇನಂದ್ರೆ ಸಂಸರ್ಗಾನ್ ಮಾನುಷೇಷು ಚ, ಮನುಷ್ಯರ ಸಂಪರ್ಕ ಎದ್ದು ಕೂಡಲೇ ಎದುರಿಗೆ ಮನುಷ್ಯರು. ನಮ್ದೆಲ್ಲರದು ಹಾಗೆ ಅಲ್ಲ. ಎಲ್ಲಿ ಸುತ್ತ ಹೋದಲು ಎಲ್ಲಿ ಹೋದಲು ಮನುಷ್ಯರೇ. ಅದು ಹೊರತು ನಮ್ಮಲ್ಲಿ ಎಲ್ಲಾದ್ರೂ ದೇವತೆಗಳು ನಮ್ಮ ಸುತ್ತಮುತ್ತ ಇದ್ದಾರೇನು? ಇಲ್ಲ, ಯಾರು ಇರಬಹುದು. ನೀವು ದೇವತೆಗಳು ನನಗೆ ಗೊತ್ತಾಗಬೇಕಲ್ಲ, ನಾನಂತೂ ಅಲ್ಲ. ಅದು ನೀವು ಹೌದು, ನನಗೇನು ಗೊತ್ತಾಗೋದು? ಇರಬಹುದು ಎಲ್ಲಾದ್ರೂ ದೇವತೆಗಳು. ನಾವು ಮನುಷ್ಯರು ಹೇಗೆ ನಮ್ಮ ಬಗ್ಗೆ ಹೇಳ್ಕೊತಿರ್ತೇವೆ, ಸ್ವಲ್ಪ ಇದ್ದದನ್ನು ಬಹಳ ಹೇಳ್ಕೊತಿರ್ತೇವೆ, ಹಾಗೆ ದೇವತೆಗಳು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಆದ್ರಿಂದ ಅವರು ಯಾರು ಹೇಳ್ಕೊತಿರ್ತಾರೋ ಅವ್ರು ದೇವತೆಗಳಲ್ಲ. ನಾವಿಂಥವ್ರು ಅಂಥವ್ರು ಅಂತ ಯಾರು ಹೇಳ್ಕೊತಿರ್ತಾರೆ ಅವ್ರು ದೇವತೆಗಳಲ್ಲ. ದೇವತೆಗಳಾದವರು ಹೆಚ್ಚು ಮನುಷ್ಯರ ಸಂಪರ್ಕ ಬರೋದೇ ಇಲ್ಲ. ನಮ್ಮ ಸಂಪರ್ಕಕ್ಕೆ ಬರುವವರೆಲ್ಲ ಮನುಷ್ಯರೇ. ನಿತ್ಯ ಬೆಳಿಗ್ಗೆ ಎದ್ರೆ ಸಾಯಂಕಾಲ ಮಲಗುವ ತನಕ, ಆಸ್ಪತ್ರೆಯಲ್ಲಿ ಕಣ್ಣು ತೆರೆದ್ರೆ ಸಾಯುವ ತನಕ ಎದುರಿಗೆ ಕಾಣುವವರೆಲ್ಲ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇದೇ ಮನುಷ್ಯರೇ. ಅವರೇ ವೈದ್ಯರು, ಅದೇ ನರ್ಸ್ಗಳು, ಇವರೇ ಮನುಷ್ಯರೇ ಕಾಣಿಸೋರು. ಇವ್ರದೇ ಸಂಪರ್ಕ. ಎಲ್ಲಿ ಹೋದ್ರು ಇವರೇ ಅಲ್ಲ. ಮಡಿ ಮಾಡಿದ್ರು ಇವರೇ, ಮೈಲ್ಗೆ ಮಾಡಿದ್ರು ಇವರೇ, ಓದಿದ್ರು ಇವರೇ, ಓದದೇ ಇದ್ರು ಇವರೇ, ಮಠದೊಳಗೆ ಕೂತರು ಅವರೇ, ಹೊರಗೆ ಕೂತರು ಅವರೇ ಮನುಷ್ಯರು. ಸಂಸರ್ಗ ಮಾನುಷೇಷು ಚ ಮನುಷ್ಯ ಪುತ್ರತಾಯಾಶ್ಚ. ಆ ದ್ರೌಪದನ ಪತ್ನಿ ಅವಳು ಕೇಳ್ಕೊಂಡಿದ್ಲಂತ, ಈ ಧೃಷ್ಟದ್ಯುಮ್ನ ದ್ರೌಪದಿ ನಾನು ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು, ಅವಳಿಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತಿತ್ತು. ಆ ಯಾಜೋಪಯಾಜರಿಬ್ರು ಪುರೋಹಿತರಲ್ಲಿ ತಗೊಂಡೋಗಿ ಆ ಏನು ಚರುವು ಸಿದ್ಧಪಡಿಸಿದ್ರು. ಬಾ ಅಂತ ಕರೆದ್ರೆ ಈ ಹೆಂಡತಿಯನ್ನ, ಅವಳದು ಇನ್ನೂ ಮುಗಿದಿರ್ಲಿಲ್ಲ ಅಲಂಕಾರ. ನಾನು ಇನ್ನೂ ಬರೋದಿಲ್ಲ, ನನಗೆ ಇನ್ನೂ ವಿಳಂಬ ಇದೆ. ಏನಂತ ತಿಳ್ಕೊಂಡಿದ್ದೀನಿ ನಾನು ಬರೋವಾಗ ನೀನು ಅದನ್ನ ಕಾದಿಟ್ಟಿರ್ಬೇಕು ಅಂತ ಏನೋ ಅಂದ್ಬಿಟ್ಲು ಅವಳು. ಆ ಪುರೋಹಿತರು ಈಗಿನ ಕಾಲದ ಪುರೋಹಿತರ ತರ ಅಲ್ಲ, ಅದು ಸಿಟ್ಟು ಬಂದ್ಬಿಡ್ತು. ನೀ ಬಂದ್ರೆ ಏನು ಬಿಟ್ರೆ ಏನು, ಅದನ್ನ ತಗೊಂಡು ಬೆಂಕಿಗೆ ಹಾಕಿಬಿಟ್ರು. ಅದು ವೇಸ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಕಿದ್ದಲ್ಲ ಅವರು. ಈ ಮಕ್ಕಳನ್ನ ಹೆರ್ಲಿಕ್ಕೆ ನಿನ್ನ ಮಾನುಷ ಗರ್ಭ ಬೇಕಾಗಿಲ್ಲ, ಸಾಕು ಬೆಂಕಿನೇ ಸಾಕು ಅಂತೇಳಿ ಬೆಂಕಿಯಲ್ಲೇ ಹಾಕಿಬಿಟ್ರು. ಅಲ್ಲೇ ಹುಟ್ಟಿಬಿಟ್ರು ಅವರು. ಬೆಂಕಿಯಲ್ಲಿ ಹುಟ್ಟಿದ ಆ ಅಣ್ಣ ತಂಗಿಯರ ಕಥೆ ಇದು. ಮನುಷ್ಯ ಪುತ್ರತಾಯಾಶ್ಚ ಸಂಸರ್ಗ ಮಾನುಷೇಷು ಚ ಮಾನುಷಾನ್ವೋಪಭೋಗೇನ. ಮನುಷ್ಯ ತಂದೆಯಿಂದ ಮನುಷ್ಯ ತಾಯಿಯಲ್ಲಿ ಹುಟ್ಟಿ ಆ ಜೀನ್ಸ್ ಅನ್ನು ಹೊತ್ತು ಬಂದವರು ನಾವು. ನಮ್ದೇನು ಗತಿ? ಜೆನೆಟಿಕಲ್ ಫೋರ್ಸ್ ಅಂತದ್ದು, ಸುತ್ತಮುತ್ತಲಿರುವಂತಹ ಎನ್ವಿರಾನ್ಮೆಂಟಲ್ ಫೋರ್ಸ್ ಅಂತದ್ದು. ಎಲ್ಲಿ ಹೋದ್ರೂ ಅದೇ ಮನುಷ್ಯರೇ. ಮತ್ತೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವಂತೆ ತಾಮಸತ್ವಾಚ ಲೋಕಸ್ಯ ದೌರ್ಲಭ್ಯ ಕ್ಷುದ್ಧ ಬುದ್ಧೀನಾಂ ಬಾಹುಲ್ಯಾದ ಅಲ್ಪವೇದಿನಾಂ. ಇರ್ಲಿ ಮನುಷ್ಯರೇ ಇರ್ಲಿ, ಸಜ್ಜನರಾದಂತಹ ಭಗವದ್ಭಕ್ತರಾದಂತಹ ಮುಕ್ತಿಯೋಗ್ಯರಾದ ಮನುಷ್ಯರಿದ್ದಾರ? ಅದಾದ್ರೂ ಒಂದು ಭರವಸೆ ಇಡಬಹುದಿತ್ತು ಅಂದ್ರೆ ಏನು ಹೇಳ್ಬೇಡ್ರಿ. ತಾಮಸತ್ವಾಚ ಲೋಕದಲ್ಲಿ ಈ ಒಟ್ಟಾರೆ ಜೀವರಾಶಿಗಳಲ್ಲಿ ಹೆಚ್ಚು ಜನ ಇರುವವರು ತಾಮಸರು, ತಿಳ್ಕೊಂಡ್ಬಿಡ್ರಿ. ಯಾವತ್ತು ಜಾಯಾಂಶ ಅಸುರಾಹ ಕನಿಯಾಂಶ ದೇವಾಹ ಉಪನಿಷತ್ತು ಹೇಳುವಂತೆ, ಬೃಹದಾರ್ಮಿಕ ಉಪನಿಷತ್ತು ಹೇಳುವಂತೆ ತಾಮಸರೇ ಜಾಸ್ತಿ. ದೌರ್ಲಭ್ಯ ಶುದ್ಧ ಬುದ್ಧಿನ, ಶುದ್ಧವಾದ ಬುದ್ಧಿ ಇದ್ದವರೇ ಕಡಿಮೆ. ಬಾಹುಲ್ಯಾದ ಅಲ್ಪವೇದಿನ, ಸ್ವಲ್ಪ ತಿಳಿದು ಬಹಳ ತಿಳಿದವರಂತೆ ಹಾರಾಡುವವರು ಹೋರಾಡುವವರೇ ಜಾಸ್ತಿ.
ಮತ್ತೆ ಅಂಥವ್ರ ನಡುವೆ ಇದ್ರೆ ಇನ್ನು ನಮ್ದೇನು ಗತಿ? ಈಗ ಅವ್ರಿಗೆ ಆಗಿದ್ದ ಕಷ್ಟಗಳು ಲಬ್ಧ್ವಾ ಕೇಶಂ ಅನುತ್ತಮಂ ಅಂತ ಅನ್ನೋದಕ್ಕೆ ನಾವು ಮಹಾಭಾರತವನ್ನು ಕೇಳಲಿಕ್ಕೆ ಕೂತಾಗ ದೇವಾಂಶ ಬಿಡ್ರಿ, ಅವ್ರಿಗೇನು ಸುಮ್ಮನೆ ನಮಗೆ ನಾಟಕ ನೋಡೋದೇನು ಪುರಾಣ ಕೇಳೋದೆಲ್ಲ ಒಂದೇ ನಮ್ದು. ಮಹಾಭಾರತವನ್ನು ಯಾರಾದ್ರೂ ಸ್ಟೇಜ್ ಮೇಲೆ ಆಕ್ಟ್ ಮಾಡಿದ್ರೆ ಅದನ್ನು ನೋಡೋದು ಇಂಥ ಪುರಾಣಗಳನ್ನು ಕೇಳೋದು ಒಂದೇ ಆಗಿಬಿಡಬಾರ್ದು. ನಮಗೆ ಆಕ್ಟ್ ಮಾಡೋರು ಸುಮ್ಮನೆ ಮಾಡ್ತಿರ್ತಾರೆ. ಹಾಗೆ ಈ ಪಾಂಡವರು ಮಾಡಿದ್ದಲ್ಲ. ದ್ರೌಪದಿ ಭೀಮಸೇನರನ್ನು ಹೊರತುಪಡಿಸಿದ್ರೆ ಉಳಿದವರಿಗೆಲ್ಲ ಅಂಥ ಸಂಕಟಗಳಾಗ್ತಿತ್ತು, ಅಂತ ನೋವು ಅನುಭವಿಸ್ತಿದ್ರು. ಅನೇಕ ಸಂದರ್ಭದಲ್ಲಿ ದೇವತೆಗಳಿಗೆ ಏನಾಗಿಬಿಡ್ತದೆ ಅಂದ್ರೆ ನಾವು ಯಾರ ಅಂಶ ಅಂತ ಅನ್ನೋದು ಮರ್ತು ಹೋಗಿಬಿಡ್ತದೆ. ನಾವು ಯಾರ ಅಂಶ ಅಂತ ಅನ್ನೋದನ್ನು ಮರೆತು ಯಾರೋ ತೀರಾ ಮೂರ್ಖರಂತೆ ಅಂತ ದೇವತೆಗಳ ಬಗ್ಗೆ ಅನಬಾರದು. ತೀರಾ ಸಾಮಾನ್ಯರಂತೆ ವ್ಯವಹರಿಸಿ ಬಿಡ್ತಾರೆ. ಭ್ರಮೆ ಬಂದ್ಬಿಡ್ತದೆ. ನನಗೇನು ಬೇಡ, ಯುದ್ಧವೂ ಬೇಡ, ಏನೂ ಬೇಡ ಅಂತ ಅರ್ಜುನ ಅಂದಿದ್ದ. ಮುಂದೆ ಅದನ್ನು ಧರ್ಮರಾಜ ಅಂದ ಶಾಂತಿ ಪರ್ವದಲ್ಲಿ, ನನಗಿದೇನೂ ಬೇಡ, ನಾನು ಕಾಡಿಗೆ ಹೋಗಿಬಿಡ್ತೇನೆ, ಸನ್ಯಾಸಿ ಆಗಿಬಿಡ್ತೇನೆ ಅಂತೇಳಿ. ಇದೆಲ್ಲ ದೇವತೆಗಳಿಗೂ ಆಗಿ ಹೋಗಿಬಿಡ್ತದೆ. ಅಂಥ ಕ್ಲೇಶ ಅವ್ರಿಗೆ ಬಂದಿತ್ತು. ಒನೇ ಕ್ಲೇಶಂ, ಅಂಥ ಕ್ಲೇಶ ಅವ್ರಿಗೆ ಬಂತಲ್ಲ, ಆದರೂ ಸುಖೋದರ್ಕಂ, ಕೊನೆಗೆ ಅವರಿಗೆ ಸುಖ ಸಿಕ್ಕಿತು. ಒಮ್ಮೆ ಏನಾಯ್ತು, ಅವರು ಕಾಡಿನಲ್ಲಿ ಕೂತ್ಕೊಂಡಿದ್ರು. ವಿಸ್ತಾರವಾಗಿ ಅದನ್ನು ಹೇಳ್ತೇನೆ ಕೇಳು ಅಂತ ಜನಮೇಜಯರು ಹೇಳಿದರು. ಆ ದ್ವೈತವನ್ನದು ಒಂದು ಭಾಗದಲ್ಲೇ ಒಬ್ಬ ಬ್ರಾಹ್ಮಣ ಇದ್ದ, ತಪಶ್ಚರ್ಯ ಮಾಡ್ತಾ ಇದ್ದ. ಅವನ ಆಶ್ರಮಕ್ಕೊಂದು ಜಿಂಕೆ ಬಂತು. ಆವಾಗಿನ ಕಾಲದಲ್ಲಿ ಆ ಆಶ್ರಮದ ಪರಿಸರದಲ್ಲಿ ಏನು ವೃಕ್ಷಗಳಿರ್ತಾವಲ್ಲ, ಆ ವೃಕ್ಷಗಳ ಕೆಲವು ಕೊಂಬೆಗಳಿಗೆ ತಮಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ಅವರು ನೇತು ಹಾಕಿರ್ತಿದ್ರು. ಕೆಲವು ಗಂಟುಗಳು, ಪಾತ್ರೆ, ಪಡಗ, ಏನೇನೋ. ಕೆಲವರು ಪುಸ್ತಕಗಳನ್ನು ಕೂಡ ನೇತು ಹಾಕಿರ್ತಿದ್ರು. ಮಧ್ವಯುಗದಲ್ಲಿ ಬರುವಂತೆ ತಮ್ಮ ಪುಸ್ತಕದ ಗಂಟನ್ನು ಕೂಡ ವೇದವ್ಯಾಸ ದೇವರ ಆಶ್ರಮದಲ್ಲಿ ಆ ಋಷಿಗಳಲ್ಲಿ ನೇತು ಹಾಕಿದ್ರು ಅಂತ. ಕಪಾಟ ಯಾರಿಗೆ ಬೇಕು? ಯಾರು ಕೊಡ್ತಾರೆ ಅವರಿಗೆ? ಯಾವುದು ನೈಸರ್ಗಿಕವಾದ ಕಪಾಟುಗಳು ಅಲ್ಲೇ ನೇತು ಹಾಕಿರ್ತಿದ್ರು. ಅರಣಿ ಅಂತ ಹೇಳ್ತಾರೆ. ಈಗಿನ ಕಾಲದಂತೆ ಈ ಬೆಂಕಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಬೆಂಕಿ ಕಡ್ಡಿಗಳು ಅವಾಗಿರ್ಲಿಲ್ಲ. ಆವಾಗ ಆ ಅಗ್ನಿಯನ್ನು ಉತ್ಪಾದನೆ ಮಾಡಬೇಕಾಗಿದ್ದದ್ದು ಇರಲಿಲ್ಲ ಅಂತ ಮಾತ್ರ ಅಲ್ಲ, ಉತ್ಪಾದನೆ ಮಾಡಬೇಕಾದದ್ದು ಅದರಿಂದಲೇ. ಇವತ್ತು ಕೂಡ ಅಶ್ವತ್ಥದ ಒಂದು ತುಣುಕಿರ್ತದೆ, ಅದರ ಮೇಲೆ ಒಂದು ಒರಳಿನ ಆಕಾರದ ಒಂದು ತುಣುಕು, ಅದರ ಮೇಲೆ ಮತ್ತೊಂದು ಕಟ್ಟಿಗೆ ಒಂದು ಸಣ್ಣ ತುಣುಕನ್ನ ಫಿಕ್ಸ್ ಮಾಡಿರ್ತಾರೆ. ಅದನ್ನ ಒಂದು ಹಗ್ಗದಿಂದ ಹೀಗೆ ಕಡಿತಾರೆ. ಅದಕ್ಕೆ ಮಥನ, ಅರಣಿ ಮಥನ ಅಂತ ಕರೀತಾರೆ. ಹಾಗೆ ಅರಣಿ ಮಥನ ಮಾಡಿದಾಗ ಅಲ್ಲಿ ಬೆಂಕಿಯ ಕಿಡಿಗಳು ಹುಟ್ಟುತ್ತವೆ. ಹುಟ್ಟಿದ್ದನ್ನ ಹತ್ತಿ ಮೊದಲಾದ ವಸ್ತುಗಳಿಗೆ ಅದನ್ನು ತಗೊಂಡು ಅದನ್ನು ಮುಂದೆ ಯಜ್ಞಕುಂಡದಲ್ಲಿ ಇತ್ಯಾದಿಗಳಿಗೆ ಹಾಕಿ ಅದನ್ನ ಮುಂದೆ ಯಜ್ಞಾದಿಗಳನ್ನು ಮಾಡ್ತಿರ್ತಾರೆ. ಯಜ್ಞಕುಂಡದಲ್ಲಿ ಹಾಕಿದ್ದನ್ನೇ ಕೆಲವು ಬಾರಿ ನಾವು ಅಡಿಗೆ ಮಾಡಬೇಕಾದ ಒಲೆಗಳಿಗೂ ಕೂಡ ತಗೊಂಡೋಗಿ ಹಾಕ್ತಾರೆ. ಹೀಗೆಲ್ಲ ಅದಕ್ಕೊಂದು ಪರಸ್ಪರ ಸಂಪರ್ಕ ಇರ್ತದೆ. ಅಂಥವ್ರು ಅಗ್ನಿಹೋತ್ರಿಗಳು ಅಂತ ಕರ್ಸ್ಕೊತಿರ್ತಾರೆ. ಅವ್ರಿಗೆ ನಿತ್ಯ ಅದಲ್ಲೇ ಬೇಕೇ ಬೇಕು. ಅಗ್ನಿ ಆರದೇ ಇರುವಂಥವ್ರು, ಆರಿದಾಗ ಅಗ್ನಿ ಆರಿದರೆ ಅದನ್ನು ಮತ್ತೆ ಪ್ರಜ್ವಲಿಸಲಿಕ್ಕಾಗಿ ಇಂಥ ಕೆಲವು ಅಶ್ವತ್ಥದ ತುಣುಕುಗಳು ಇದನ್ನೆಲ್ಲ ಅವ್ರು ಉಪಯೋಗ ಮಾಡ್ತಿರ್ತಾರೆ. ಅದನ್ನು ಅವನು ಒಂದು ಮರಕ್ಕೆ ನೇತು ಹಾಕಿದ್ದ. ಅಲ್ಲಿ ಒಂದು ಜಿಂಕೆ ಬಂತು. ಆ ಕೊಂಬು ಅದು ತನ್ನ ಮೈಯನ್ನ ಆ ಗಿಡಕ್ಕೆ ಉಜ್ಜಿತು. ಉಜ್ಜಿದಾಗ ಅದರ ಎತ್ತರವಾದ ಕೊಂಬುಗಳಿಗೆ ಆ ಮೇಲೆ ನೇತು ಹಾಕಿದ್ದಂತಹ ಆ ಉಪಕರಣಗಳು ಸಿಲುಕಿ ಬಿದ್ದವು. ಅದರ ತಲೆಗೆ ಅದೇನೋ ಭಾರ ಆಯ್ತು, ಇದೇನೋ ಸಿಕ್ಕಿ ಬಿತ್ತಲ್ಲ ಅಂತ. ತಕ್ಕೊಳ್ಳಿಕ್ಕೆ ಕೈ ಇಲ್ಲ. ಅದು ಹೆದರಿ ಓಡ್ಲಿಕ್ಕೆ ಪ್ರಾರಂಭಿಸಿತು. ಆ ಜಿಂಕೆಯನ್ನ ಈ ಬ್ರಾಹ್ಮಣ ಹಿಂಬಾಲಿಸಿದ. ಆದ್ರೆ ಜಿಂಕೆಯ ವೇಗವನ್ನ ಅವನಿಗೆ ಹಿಂಬಾಲಿಸ್ಲಿಕ್ಕೆ ಆಗಲಿಲ್ಲ. ಆ ಕಡೆ ಆ ಉಪಕರಣವೂ ಕೆಳಗೆ ಬೀಳಲಿಲ್ಲ. ಅವನಿಗೆ ವಿಳಂಬ ಆಗಿಬಿಡ್ತು. ಈ ಕಡೆ ಅಗ್ನಿಹೋತ್ರದ ಸಮಯವೂ ಕೂಡ ಆಗಿತ್ತು. ತುಂಬಾ ಕಷ್ಟಪಟ್ಟ ಅವನು. ಅಗ್ನಿಹೋತ್ರಂ ನಲುಪ್ಯೇತ ತಮಾದಾಯ ಗತೋ ರಾಜನ್ ತ್ವರಮಾನೋ ಮಹಾಮೃಗ ಆಶ್ರಮಾತ್ ತ್ವರಿತ ಶೀಘ್ರಂ ಪ್ಲವಮಾನೋ ಮಹಾಜವ. ವೇಗವಾಗಿ ಓಡೋಗ್ಬಿಡ್ತು. ಅವನಿಗೆ ಅಗ್ನಿಹೋತ್ರ ತಪ್ಪಿ ಹೋಗ್ತದಲ್ಲ ಅಂತ ದೊಡ್ಡ ಚಿಂತೆ ಆಯ್ತು ಅವನಿಗೆ. ಅವನು ಈ ಪಾಂಡವರ ಹತ್ರ ಬಂದ. ಆ ಧರ್ಮರಾಜನಿಗೆ ಹೀಗೆ ಹೇಳಿದ, ನನ್ನ ಅಗ್ನಿಹೋತ್ರಕ್ಕೆ ಲೋಪ ಆಗಬಾರ್ದಪ್ಪ, ಅದರಿಂದ ಅದನ್ನು ತಗೊಂಡು ಬನ್ರಿ. ಅದನ್ನ ಸಂತಪ್ತೋತ ಯುಧಿಷ್ಠಿರ. ಹುಲಿ ನಾಡಿನಲ್ಲೇ ಇರಲಿ ಕಾಡಿನಲ್ಲೇ ಇರಲಿ, ಅದು ಹುಲಿನೇ. ಅದು ರಾಜ, ಅವನಿಗೆ ಇವತ್ತು ಸಾಮ್ರಾಜ್ಯ ಇಲ್ಲ, ಆದ್ರೆ ಅವನ ಕರ್ತವ್ಯ ನಿಷ್ಠೆ. ಸಂತಪ್ತ, ಕೂಡಲೇ ಅವನಿಗೆ ನೋವಾಯ್ತಂತ. ಅಷ್ಟು ಸಂವೇದನಾಶೀಲವಾದಂತಹ ಮನಸ್ಸು. ಸ್ವಯಂ ಧರ್ಮರಾಜನೇ ಅತ್ಯಂತ ಕರುಣಾಶಾಲಿ, ಬೇಗ ಕರಗುವಂತ ಮನಸ್ಸಿನವನು.
ಇವತ್ತಿನ ಆ ರಾಜಕಾರಣಿಗಳಿಗೆ ಆ ಮಾತನ್ನು ನಾವು ಇಂಥ ಸ್ವಭಾವವನ್ನ ಹೋಲಿಸಿ ನೋಡಬೇಕು. ಆ ಧರ್ಮರಾಜನ ಈಗೇನು ಯಕ್ಷ ಪ್ರಶ್ನೆ ನೋಡ್ಲಿಕ್ಕೆ ಹೊರಟಿದ್ದೇವಲ್ಲ, ಧರ್ಮರಾಜನ ಕುರಿತಾಗಿಯೂ ಕೂಡ ನಾವು ನೋಡಬೇಕು. ನಮಗೆ ಅರ್ಜುನನ ಬಗ್ಗೆ ಭೀಮಸೇನ ಬಗ್ಗೆ ಬೇಕಾಷ್ಟು ಕೇಳಿ ಗೊತ್ತಿದೆ, ಇಲ್ಲ ಅವರಿಬ್ರು ಶ್ರೇಷ್ಠರು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಧರ್ಮರಾಜ ಅಂಥವನು ಅಂತಂದ್ರೆ ಅವನ ಬಗ್ಗೆ ಈ ಯಕ್ಷ ಪ್ರಶ್ನದಲ್ಲಿ ಗೊತ್ತಾಗ್ತದೆ. ಅವನ ಬಗ್ಗೆ ಮತ್ತು ಒಂದೆರಡು ಸಂದರ್ಭದಲ್ಲಿ ಭೀಷ್ಮಾದಿಗಳು ಹೇಳುವ ಮಾತಿದೆ. ಈ ಪಾಂಡವರು ವನವಾಸ ಮುಗಿಸಿ ಮುಂದೆ ಅಜ್ಞಾತವಾಸ ಮಾಡ್ತಾರಲ್ಲ, ವಿರಾಟ ರಾಜನ ಆಸ್ಥಾನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಸ್ವೀಕಾರ ಮಾಡಿ ಅಲ್ಲಿ ಅವರು ಅಡಗಿಕೊಂಡಿರ್ತಾರಲ್ಲ, ಅವರನ್ನು ಹುಡುಕಬೇಕು ಅಂತ ಈ ಕೌರವರು ಪ್ರಯತ್ನ ಪಡ್ತಿರ್ತಾರಲ್ಲ, ಆಗ ಅವರಿಗೆ ಭೀಷ್ಮರು ಹೇಳ್ತಾರೆ, ದೊಡ್ಡ ದೊಡ್ಡ ಜ್ಞಾನಿಗಳಾದಂತಹ ಬ್ರಾಹ್ಮಣರು ಹೋಗಿ ಹುಡುಕಬೇಕು ಪಾಂಡವರನ್ನ ಅಂತ ಪ್ರಯತ್ನ ಪಟ್ಟರು, ಅವ್ರ ಕಣ್ಣಿಗೆ ಸಿಗುವವರಲ್ಲ ಈ ಪಾಂಡವರು, ಅತ್ಯಂತ ಗುಪ್ತರಾಗಿರ್ತಾರೆ. ಈ ಮೂರ್ಖರಾದಂತಹ ಗೂಢಚಾರರು, ರಾಜದೂತರು, ಇವ್ರ ಕೈಗೇನು ಸಿಗ್ತಾನ ಯುಧಿಷ್ಠಿರ? ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಿಮ್ ಪ್ರಯತ್ನ ವಿಫಲ. ಆದ್ರೂ ಯುಧಿಷ್ಠಿರ ಇದ್ದಲ್ಲಿ ಪ್ರದೇಶ ಹೇಗಿರ್ತದೆ ಅಂತ ನಿನಗೆ ಹೇಳ್ತೇನೆ ಕೇಳು ಅಂತ ಒಂದು ಮಾತು ಹೇಳ್ತಾರ. ಕೆಲವು ಕ್ಲೂ ಕೊಡ್ತಾರೆ, ಆ ಕ್ಲೂ ಕೊಟ್ಟರು ಅವ್ರಿಗೇನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೊಡ್ಡ ಜ್ಞಾನಿಗಳಿಗೆ ಆಗೋದಿಲ್ಲ, ಇನ್ನು ಪ್ರಾಕೃತರಾದಂತಹ ಪುರುಷರು ಇವರಿಗೆ ಹೇಗೆ ಆಗ್ತದೆ ಅಂತ ಭೀಷ್ಮರು ಮೊದಲೇ ಹೇಳ್ಬಿಟ್ಟಿರ್ತಾರೆ. ಜಾಗ ಹೇಗಿರ್ತದೆ ಯುಧಿಷ್ಠಿರ ಇದ್ದದ್ದು ಅಂದ್ರೆ ಸುತ್ತಮುತ್ತಲು ಅತ್ಯಂತ ಶಾಂತವಾದ ವಾತಾವರಣ, ಧಾರ್ಮಿಕವಾದ ವಾತಾವರಣ, ಪ್ರಜೆಗಳು ಅಲ್ಲಿ ಯಾರೇ ಇರಲಿ. ವಿರಾಟ ರಾಜನ ಆಸ್ಥಾನದಲ್ಲಿ ಇದ್ನಲ್ಲ ಯುಧಿಷ್ಠಿರ, ಅಲ್ಲಿ ಒಂದು ರಾಜ ಆಗಿರ್ಲಿಲ್ಲ, ರಾಜ ಯುಧಿಷ್ಠಿರ. ಯಾರ್ದೋ ರಾಜ್ಯಭಾರ, ಯಾರೋ ಸೇನಾಪತಿಗಳು, ಯಾರೋ ಮಂತ್ರಿಗಳು, ಇವನಲ್ಲಿದ್ದದ್ದು ಆ ರಾಜನ ಜೊತೆಗಾರನಾಗಿ ಇದ್ದದ್ದಷ್ಟೇ. ಅವನಿಗೆ ಏನೋ ಧರ್ಮದ ಕಥೆಗಳನ್ನ ಹೇಳ್ತಾ, ಅಧ್ಯಾತ್ಮದ ಕಥೆಗಳನ್ನ ಹೇಳ್ತಾ, ಅವನ ಜೊತೆ ಜೂಜಾಡ್ತಾ ಕಂಕ ಅನ್ನೋ ಹೆಸರಿನಿಂದ ಇದ್ದ. ಇವನು ರಾಜನೇ ಆಗಿರ್ಲಿಲ್ಲ. ರಾಜನೇ ಆಗಿಲ್ಲದೆ ಹೋದ್ರು, ಅಧಿಕಾರದಲ್ಲಿ ಇಲ್ಲದೆ ಹೋದ್ರು ಕೂಡ ಅವನ ಪ್ರಭಾವ ಎಂತದ್ದು ಸುತ್ತಮುತ್ತಲು ಶಾಂತ ವಾತಾವರಣ, ಧಾರ್ಮಿಕ ವಾತಾವರಣ ಒಂದು 5-6 ಶ್ಲೋಕದಲ್ಲಿ ಹೇಳ್ತಾರೆ. ಅದರದೆಲ್ಲ ಸಾರ ನಾನೀಗ ಶಾಂತ ಗಂಭೀರವಾದ ವಾತಾವರಣ, ಧಾರ್ಮಿಕ ವಾತಾವರಣ, ಪರಿಸರದಲ್ಲಿ ಜನರ ಮನಸ್ಸಿನ ಮೇಲೆಲ್ಲ ಒಂದು ಶ್ರೇಷ್ಠವಾದ ಪರಿಣಾಮ ಬೀರಿರ್ತದೆ ಅಂತ ಹೇಳ್ತಾರೆ ಅವರು. ಒಬ್ಬ ರಾಜ ಹೇಗಿರಬೇಕು, ಅಧಿಕಾರದಲ್ಲಿ ಇಲ್ಲದೇ ಇದ್ರೆ ಹೇಗಿರಬೇಕು, ಒಬ್ಬ ಅಧಿಕಾರಕ್ಕೆ ಏರುವ ರಾಜಕಾರಣಿ ಆಗಿ ಬಯಸುವ ಮನುಷ್ಯ ಅಧಿಕಾರದಲ್ಲಿ ಇದ್ರೆ ಹೇಗಿರಬೇಕು, ಇಲ್ಲದೇ ಇದ್ರೆ ಹೇಗಿರಬೇಕು, ಅದನ್ನೆಲ್ಲವನ್ನು ತೋರಿಸುವಂತ ಕೆಲವು ಘಟನೆಗಳಿವೆಲ್ಲ. ಅವನಿಗೆ ಅಧಿಕಾರ ಇರಲಿಲ್ಲ, ಆದ್ರೂ ಆ ಪರಿಸರ ಅಂತಹದಿತ್ತು. ಈಗ ನೋಡಿ, ಈಗಂತೂ ಅಧಿಕಾರ ಇಲ್ಲ, ಕಾಡಿನಲ್ಲಿದ್ದಾನೆ, ಸಂತಪ್ತೋತ ಯುಧಿಷ್ಠಿರ. ಕೂಡಲೇ ಅವನಿಗೆ ಸಂಕಟ ಆಯ್ತು, ನಾವಿಲ್ಲಿದ್ದಾಗ ಈ ಬ್ರಾಹ್ಮಣನಿಗಿಂತ ಸಮಸ್ಯೆ ಬಂತಲ್ಲ, ಇದನ್ನು ನಾವು ಪರಿಹರಿಸದೇ ಇದ್ರೆ ಏನ್ ಮಾಡಿದಂಗಾಯ್ತು. ಶಾಂತಿ ಪರ್ವದಲ್ಲಿ ಆ ಮಾತುಗಳನ್ನು ಹೇಳ್ತಾರೆ, ಮಹಾಭಾರತದ ಶಾಂತಿ ಪರ್ವದಲ್ಲಿ. ಈ ಪ್ರಜೆಗಳು ಮಾಡುವಂತಹ ಧರ್ಮ ಏನಿರ್ತದೆ ಅದಕ್ಕೆ ರಾಜನಾದವನು ರಕ್ಷಣೆ ಕೊಟ್ರೆ ಅದರ ಒಂದು ಕಾಲು ಭಾಗ ಅನಾಯಾಸ ಪುಣ್ಯ ಇವನಿಗೆ ಬಂದು ಸೇರ್ತದೆ. ಇವನು ತಾನು ದೊಡ್ಡ ಧಾರ್ಮಿಕನಾಗೇ ಬದುಕಬೇಕು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೂ ಆ ಪ್ರಜೆಗಳಿಗೆ ರಕ್ಷಣೆ ಕೊಟ್ರೆ ಅದಕ್ಕೆ ಬೇಕಾದಂತಹ ಪುಣ್ಯವನ್ನ, ಅದರಿಂದ ಪುಣ್ಯವನ್ನು ಇವನು ಕೂಡ ಪಡ್ಕೋತಾನೆ. ಕೊಡದೆ ಹೋದ್ರೆ, ಅವರ ಧಾರ್ಮಿಕ ಕಾರ್ಯಗಳಿಗೆ ಬೇಕಾದ ವಾತಾವರಣವನ್ನು ಇವನು ಸೃಷ್ಟಿ ಮಾಡದೆ ಹೋದ್ರೆ ಅವರ ಪಾಪದಲ್ಲಿ ಒಂದು ಭಾಗವನ್ನು ಇವನು ತಗೋತಾನೆ ಅಂತೆಲ್ಲ ಮಾತಿದೆ. ಅದಕ್ಕಾಗಿ ಅವನಿಗೆ ಸಂತಾಪ ಆಯ್ತು, ನೋವಾಯ್ತು, ಅವನಿಗೆ ಯುಧಿಷ್ಠಿರನಿಗೆ ನೋವಾಯ್ತು. ಹೇಳಿದ, ಧನುರಾದಾಯ ಕೌಂತೆಯ ಪ್ರಾದ್ರವದ್ ಭ್ರಾತೃಭಿ ಸಹ 5 ಜನರು ಓಡಿ ಹೋದ್ರು. ಯಾರಿಗೋ ಪಕ್ಕದಲ್ಲಿದ್ದ ಕಾನ್ಸ್ಟೇಬಲ್ಗೆ ಹೇಳಲಿಲ್ಲ, ಅದು ನೋಡ್ಕೊಂಡು ಬಾರೋ, ಅದೇನು ನೋಡ್ಕೊಂಡು ಹೋಗಂತ ಹೇಳಿ. ತಾನೇ ಸ್ವಯಂ ಮಹಾರಾಜನಾಗಿ ಅವನ ಅರಣ್ಯದಲ್ಲಿದ್ರು ಅವನಿಗೆ ಮಹಾರಾಜ ಅಂತಾನೆ ಅಂತಿದ್ರು ಉಳಿದವರೆಲ್ಲ. 5 ಜನರು ಓಡಿ ಹೋದ್ರು ಒಂದು ಸಣ್ಣ ಕೆಲಸಕ್ಕೆ. ಅದೆಲ್ಲ ವಿಧಿ, ಓಡಿ ಹೋಗ್ಬೇಕಾದದ್ದು, ಮುಂದೆ ಆಗ್ಬೇಕಾದದ್ದು ವಿಧಿ. ಏನೇ ಇರಲಿ, ಅವನ ಮನೋಭಾವ ಎಂಥದ್ದು ಅದನ್ನ ನೋಡ್ಬೇಕಷ್ಟೆ. ಹೊರಟೇ ಬಿಟ್ಟ. ಅವನ ಸಹೋದರರು ಕೂಡ ಅಲ್ಲಿಂದ ಹೊರಟರು. ಆ ಜಿಂಕೆಯನ್ನು ಹುಡುಕೋದೇನು ಅವ್ರಿಗೆ ಕಷ್ಟ ಆಗಲಿಲ್ಲ. ಸ್ವಲ್ಪ ದೂರದಲ್ಲೇ ಆ ಜಿಂಕೆ ಗೋಚರ ಆಯಿತು. ಆ ಜಿಂಕೆಯನ್ನು ಅವರು ಒಂದು ಬಾಣ, ಭರ್ಚಿ ಮೊದಲಾದ ಆಯುಧಗಳಿಂದ ಅದನ್ನ ಹೊಡೆದ್ರು ಕೂಡ ತೇ ಬ್ರಾಹ್ಮಣಾರ್ಥೇ ಯತಂತಸ್ತೆ ಶೀಘ್ರ ಅನ್ನೋ ಮಗನ್ ಮೃಗಂ. ಆದ್ರೆ ಇಷ್ಟು ಹೊಡೆದ್ರು ಕೂಡ ಅದಕ್ಕೇನು ಆಗಲಿಲ್ಲ, ಅದು ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಮತ್ತೆ ಎಷ್ಟು ದೂರ ಹೋದ್ರೂ ಇವರು ಸಿಗಲೇ ಇಲ್ಲ. ಹಸಿವು, ಬಾಯಾರಿಕೆ, ದುಃಖಂ ಪ್ರಾಪ್ತಾಹ ಮನಸ್ವಿನಃ ಶ್ರಾಂತಾಹ. ಅವರಿಗೆ ಮೊದಲೇ ದಣಿವಾಗಿತ್ತು, ಮತ್ತೆ ಆ ಕಾಲದಲ್ಲಿ ಅವರಿಗೆ ದುಃಖ ಕೂಡ ಆಯಿತು. ಒಂದು ಆಲದ ಮರ, ತಂಪಾದ ನೆರಳು, ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ್ರು.
ನಕುಲ ಅಲ್ಲಿ ಈಗ ಅಣ್ಣನ ಪ್ರಶ್ನೆ ಮಾಡಿದ. ಏನಂತ ಪ್ರಶ್ನೆ ಮಾಡಿದ? ನಾಸ್ಮಿನ್ ಕುಲೆ ಜಾತು ಮಮಜ್ಜ ಧರ್ಮ ನಚಾಲದಸ್ಯಾರ್ಥ ಅರ್ಥಲೋಪ ಬಭೂವ ನಚ ಆಲಸ್ಯಾದರ್ಥಲೋಪೋ ಬಭೂವ ಅನುತ್ತರಾಹ ಸರ್ವಭೂತೇಷು ಭೂಪ ಸಂಪ್ರಾಪ್ತಾಸ್ಮಃ ಸಂಶಯಂ ಕಿಮ್ನು ರಾಜನ್. ನಮ್ಮ ವಂಶದಲ್ಲಿ ಹಿಂದೆ ಯಾವತ್ತೂ ಕೂಡ ಈ ತರ ಧರ್ಮ ಲೋಪ ಆಗಿದ್ದಲ್ಲ. ಈಗ ಅವ್ರಿಗೆ ಏನಾಗ್ತದೆ ಅಂತಂದ್ರೆ, ಆ ಬ್ರಾಹ್ಮಣನ ಕೆಲಸ ತಮ್ಮಿಂದ ಆಗ್ಲಿಲ್ಲಲ್ಲ ಅಂತ ದುಃಖ ಅವರಿಗೆ ಆಗ್ತದೆ ಅಂತ ಭರವಸೆ ಇಲ್ಲ. ಮುಂದಿನ ಗೊತ್ತಿಲ್ಲಲ್ಲ ಏನಾಗ್ತದೆ ಅಂತ ಹೇಳಿ, ಸಿಗ್ತದೆ ಅಂತ ಕಥೆ ಅವ್ರಿಗೆ ಗೊತ್ತಿಲ್ಲಲ್ಲ. ಅದರಿಂದ ಅವರಿಗೆ ನೋವಾಯ್ತು. ಬ್ರಾಹ್ಮಣನ ಕೆಲಸ ನಮ್ಮ ಕಡೆಯಿಂದ ಆಗ್ಲಿಲ್ಲಲ್ಲ, ಅಷ್ಟು ಸಂಕಟ ಅವರಿಗೆ. ನಮ್ಮ ವಂಶದಲ್ಲೇ ಹಿಂದೆ ಯಾರಿಗೂ ಈ ತರ ಆಗಿರ್ಲಿಲ್ಲ, ಏನಿದು? ನಾವೆಲ್ಲರೂ ಧರ್ಮ ಅರ್ಥಗಳ ಕಾಮ, ಧರ್ಮ ಅರ್ಥ ಕಾಮ ಇದನ್ನ ವಿವೇಕದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಯಾವತ್ತೂ ನಾವು ಆಲಸ್ಯದಿಂದ ಏನನ್ನು ತಪ್ಪಿಸಿದವರಲ್ಲ. ಅನುರಕ್ತಾಹ ಸರ್ವಭೂತೇಶು, ಇದನ್ನು ಗಮನಿಸಿ. ಎಲ್ಲಾ ಪ್ರಾಣಿಗಳ ಬಗ್ಗೆನೂ ಕೂಡ ನಾವು ಯಾವತ್ತೂ ಅನುರಾಗದಿಂದ ನಡ್ಕೊಂಡವರು. ರಾಜರ ಹೆಗ್ಗಳಿಕೆ ಎಂತಾದಿರ್ತಿತ್ತು ಅಂದ್ರೆ, ಮಹಾಭಾರತದ ಒಳಗಿನ ಮಾತುಗಳನ್ನು ಗಮನಿಸಬೇಕು. ಒಂದು ಕಡೆ ವಸು ಮನಸ್ಸಂತ ಒಬ್ಬ ರಾಜ ಹೇಳ್ತಾನೆ ಯಯಾತಿಗೆ, ಸರ್ವವರ್ಣೇಶ್ವಗರ್ಹಯ, ಈ ನನ್ನ ಸಾಮ್ರಾಜ್ಯದಲ್ಲಿ ಚಾತುರ್ವರ್ಣೆ ಬಳಕೆಯಲ್ಲಿ ಇದ್ದಿರಬಹುದು, ಆದರೆ ಯಾವತ್ತೂ ಯಾವ ವರ್ಣದ ಯಾವ ಸದಸ್ಯನನ್ನೂ ನಾನು ನೋಯಿಸಿದವನಲ್ಲ. ಆದ್ರಿಂದ ನನಗೇನು ಪುಣ್ಯ ಬಂದಿದೆ ಆ ಪುಣ್ಯವನ್ನು ನಿನಗೆ ಕೊಡ್ತೇನೆ ಅಂತ ತನ್ನ ಅಜ್ಜನಿಗೆ, ತಾಯಿಯ ತಂದೆಗೆ, ಅದರ ಮೂಲಕ ನೀವು ಸದ್ಗತಿಗೆ ಹೋಗು ಅಂತ ಅಜ್ಜನಿಗೆ ಹೇಳ್ತಾನೆ. ಆ ಅಜ್ಜ ಅದನ್ನು ತಗೊಳ್ಳೋದಿಲ್ಲ. ಎಲ್ಲ ಕಥೆ ಆ ಕಡೆ ಇರಲಿ. ರಾಜರ ಹೆಗ್ಗಳಿಕೆ ಅಂತದ್ದಿರ್ತಿತ್ತು ಅಂದ್ರೆ, ಸಮಾಜದಲ್ಲಿ ಯಾವ ಪ್ರಾಣಿಯನ್ನು, ಯಾವ ಜಾತಿ, ಯಾವ ವರ್ಣದ ವ್ಯಕ್ತಿಯನ್ನು ನಾನು ನೋಯಿಸಲಿಲ್ಲ ಅನ್ನೋ ಹೆಗ್ಗಳಿಕೆ ಇರ್ತಿತ್ತು ಅವರಿಗೆ, ಆ ಭರವಸೆ ಇರ್ತಿತ್ತು. ಕಾಲ ಇವತ್ತು ಹೇಗೆ ಬದಲಾವಣೆ ಕಂಡಿದೆ, ಎಲ್ಲಾ ರಾಜಕಾರಣವೂ ಕೂಡ ಕೇವಲ ಜಾತಿಗಳ ಮೇಲೆ ಹೇಗೆ ಅವಲಂಬಿತ ಆಗಿದೆ. ಜಾತಿಗಳನ್ನು ನೋಯಿಸಿ, ಕೆಲವು ಜಾತಿಗಳನ್ನು ನೋಯಿಸಿದಾಗಲೇ, ಕೆಲವು ಜಾತಿಗಳನ್ನು ತುಳಿದಾಗಲೇ ರಾಜಕಾರಣ ಅಂತನೂ ಮಟ್ಟಿಗೆ ಬಂದು ನಿಂತಿದೆಯಲ್ಲ. ಆಗಿನ ಕಾಲದ ರಾಜರು ಹೇಗಿರ್ತಿದ್ರು, ಎಲ್ಲಾ ಪ್ರಾಣಿಗಳ ಬಗ್ಗೆ ನಾವು ಹೇಗೆ ಅನುರಕ್ತರು ಅಂತ ಭರವಸೆ ಅವ್ರಿಗೆ ಇರ್ತಿತ್ತು. ಅದನ್ನೆಲ್ಲ ಈ ಮಾತಿನಲ್ಲಿ ಗಮನಿಸಬೇಕು. ಆದ್ರೆ ಯಾಕೆ ಹೀಗಾಯ್ತು ನಮಗೆ? ನಾವು ಇಲ್ಲಿವರೆಗೂ ನಡ್ಕೊಂಡು ಬಂದದ್ದು ಹೀಗೆ. ಆದ್ರೆ ಇವತ್ತು ಮಾತ್ರ ಜಿಂಕೆಯನ್ನು ಹಿಡಿಲಿಕ್ಕೆ ನಮ್ಗೆ ಸಾಮರ್ಥ್ಯ ಇಲ್ಲದಂತಾಯ್ತಲ್ಲ. ಅವನ ಧರ್ಮ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ನಮ್ ಗತಿ ಏನಿದು? ಯಾಕೆ ಹೀಗೆ ಅಂತ ಅವನಿಗೊಂದು ಚಿಂತೆ ಆಯ್ತು. ಇದು ನೋಡಿ, ಇಲ್ಲಿಯೂ ಅಷ್ಟೇ ಅದೊಂದು ಸಣ್ಣ ಘಟನೆ. ಆ ಸಣ್ಣ ಘಟನೆ ಏನೋ ಸಿಗ್ಲಿಲ್ಲ ಅಂತ ಬಂದು ಹೇಳ್ಬಿಡ್ಬೋದಿತ್ತು. ಬಹಳ ಹುಡುಕಿದ್ವಪ್ಪ, ಸಿಗ್ಲಿಲ್ಲ. ಮತ್ತೆ ಅವನಾದ್ರೂ ಏನ್ ಮಾಡುವನಿದ್ದ? ಇವ್ರ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕೊಂಡಿದ್ನ, ನಾನು ಕೆಲಸ ಮಾಡ್ಕೊಂಡ್ರಿ ಅಂತ ಕೇಳಿದ್ದ, ಆಗ್ಲಿಲ್ಲ ಅಂತಂದ್ರೆ ವಾಪಸ್ ಮರಳಿ ಬರ್ತಿದ್ರು. ಹಾಗಲ್ಲ, ಅವ್ರಿಗೆ ತುಂಬಾ ದುಃಖ ಅನ್ಸುತ್ತೆ. ಅದನ್ನು ತಮ್ಮ ಜೀವಮಾನದಲ್ಲಿ ಇದೊಂದು ವೈಫಲ್ಯ ಅಂತ ಅನ್ಸುತ್ತೆ ಅವರಿಗೆ. ಅದಕ್ಕೆ ಯುಧಿಷ್ಠಿರ ಹೇಳಿದ, ನಾಪದಾಮಸ್ತಿ ಮರ್ಯಾದ ನ ನಿಮಿತ್ತಂನ ಕಾರಣಂ ಧರ್ಮಸ್ತು ವಿಭಜತ್ಯರ್ಥಾನ್ ಉಭಯೋ ಪುಣ್ಯ ಪಾಪಯೋ. ದೊಡ್ಡ ಸುಭಾಷಿತ ಇದೆ. ಇದಕ್ಕಾಗಿ ಮಹಾಭಾರತವನ್ನ ಒಂದೊಂದು ಶ್ಲೋಕವನ್ನು ಓದುವ ಬಿಡುವು ನಾವು ಮಾಡ್ಕೋಬೇಕು. ಒಂದ್ ಕಡೆ ಆದಿಪರ್ವದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾರೆ, ಅಪಿ ಪಾದಂ ಪಟೇನ್ ನಿತ್ಯಂ ನಚ ನಿರ್ಭಾರತೋ ಭವೇತ್. ಎಂದೂ ನಿರ್ಭಾರತರಾಗಬೇಡಿ. ಮಹಾಭಾರತವನ್ನು ಓದದೆ ಒಂದು ದಿವಸವೂ ಕಳಿಬೇಡ್ರಿ. ಅಪಿ ಪಾದಂ ಪಟೇನ್ ನಿತ್ಯಂ, ಒಂದು ಪಾದ ಆದ್ರೂ ಮಹಾಭಾರತ ಓದ್ರಿ ಅಂತ ಹೇಳ್ತಾರೆ. ಎಷ್ಟು 1,00,000 ಶ್ಲೋಕ ಇವೆ. ಒಂದೊಂದು ಶ್ಲೋಕದಲ್ಲಿ 4 ಪಾದ, 4 ಲಕ್ಷ ಪಾದ ಆಯ್ತು. ಯಾವ ಪಾದ? ಅದೊಂದು ಅರ್ಥಗರ್ಭಿತವಾದ ಒಂದು ಪಾದ ಆದ್ರೂ ಹೇಳ್ರಿ ಅಂತಂದ್ರೆ, ಯಥೋ ಧರ್ಮಸ್ತಥೋ ಜಯ, ಅಹಿಂಸಾ ಸರ್ವಭೂತಾನ. ಇಂಥ ಅದ್ಭುತವಾದಂತಹ ಮಾತುಗಳು ಬೇಕಾದಷ್ಟಿವೆ. ಕೃಷ್ಣಿಗರ್ಭಸ್ತಮೈವೇಕ ಅಂತ ಶಾಂತಿ ಪರ್ವದಲ್ಲಿ ಕೃಷ್ಣನನ್ನ ಭೀಷ್ಮಸ್ತವ ರಾಜ್ಯದಲ್ಲಿ ಭೀಷ್ಮರು ನೀನು ಕೃಷ್ಣಿಗರ್ಭ ಅಂತ ಹೇಳುವ ಒಂದು ಮಾತು. ಇಂಥ ಪಾದಗಳು ಬಹಳ ಇವೆ. ಅದರಲ್ಲಿ ಅಂತ ಅದ್ಭುತವಾದ ಒಂದು ಶ್ಲೋಕ ಇದೆ, ಧರ್ಮಸ್ತು ವಿಭಜತ್ಯರ್ಥಾನ್ ಉಭಯೋ ಪುಣ್ಯ ಪಾಪಯೋ. ಆಪತ್ತು ಬರ್ತದಲ್ಲ, ಅದಕ್ಕೇನಾದ್ರೂ ಮರ್ಯಾದೆ ಇದೆಯಾ? ಇಂಥವ್ರಿಗೆ ಬರಬೇಕು, ಇಂಥವ್ರಿಗೆ ಬರಬಾರ್ದು ಅಂತ ಏನಾದ್ರೂ ಇದೆಯೇನು? ದೊಡ್ಡ ಜ್ಞಾನಿಗಳು ಅವ್ರಿಗೆ ಬರಬಾರ್ದು, ಅಜ್ಞಾನಿಗಳಿಗೆ ಮಾತ್ರ ಆಪತ್ತು ಬರಬೇಕು, ಏನೂ ಇಲ್ಲ. ಆ ಜಾತಿಯವರು ಅವ್ರಿಗೆ ಬರಬೇಕು, ಇವ್ರಿಗೆ ಬರಬಾರ್ದು, ಯಾವ ಮರ್ಯಾದೆನೇ ಇಲ್ಲ ಅದಕ್ಕೆ. ಯಾರಿಗೂ ಬರ್ಬೋದು, ಯಾರಿಗೂ ಏನು ಯಾವತ್ತೂ ಅಪ್ಪಳಿಸಬಹುದು. ಒಂದು ನಿಮಿತ್ತಂ, ಅದಕ್ಕೇನಾದ್ರೂ ನಮಗೆ ಕಂಡ ನಿಮಿತ್ತ ಇದೆಯಾ? ನಮಗೆ ಕಂಡ ನಿಮಿತ್ತ, ನಮಗೆ ಕಂಡ ಕಾರಣ ಇದೆಯಾ? ಇದೆ. ಪರಮಾತ್ಮನಿಗೆ ಕಂಡ ನಿಮಿತ್ತ ಇದೆ. ಪ್ರಾರಬ್ಧ ಕರ್ಮ, ನಮ್ಮ ಪ್ರಾರಬ್ಧ ಕರ್ಮಕ್ಕೆ ಹೊಂದ್ಕೊಂಡು ಜ್ಞಾನಿಯೇ ಆಗಲಿ, ಅಜ್ಞಾನಿಯೇ ಆಗಲಿ, ಸ್ತ್ರೀ ಆಗಲಿ, ಪುರುಷ ಆಗಲಿ, ಎಲ್ಲರಿಗೂ ಕೂಡ ಆಪತ್ತುಗಳು ಬಂದು ಅದಕ್ಕೆ ಬರುತ್ತವೆ. ನ ನಿಮಿತ್ತಂ ನ ಕಾರಣಂ ಅಂತಂದ್ರೆ ನಮಗ್ ಗೊತ್ತಿರುವ ಕಾರಣ ಇಲ್ಲ ಅಂತ ಅರ್ಥ. ಅದನ್ನು ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ ಆಚಾರ್ಯರು.
ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿಕಂ ವಿನಾ ಈಶ್ವರೇಚ್ಛಾ ಎದೃಚ್ಛಾ ಸ್ಯಾತ್ ಅತಸ್ತತ ಎದೃಚ್ಛಯ. ಇದೆಲ್ಲ ಆಕಸ್ಮಿಕ ಆಯ್ತು ರೀ, ಎದೃಚ್ಛಾದಿಂದ ಆಯ್ತು, ಆಕಸ್ಮಿಕವಾಗಿ ಆಯ್ತು ಅಂತ ನಾವು ಕನ್ನಡದಲ್ಲಿ ಹೆಚ್ಚು ಬಳಕೆ ಮಾಡ್ತೇವೆ. ಸಂಸ್ಕೃತದಲ್ಲಿ ಅದನ್ನು ಎದೃಚ್ಛಯ, ಯಾದೃಚ್ಛಿಕವಾಗಿ ಆಯ್ತು ಅಂತ ಹೇಳ್ತಾರೆ. ಎರಡಕ್ಕೂ ಅರ್ಥ ಒಂದೇ. ಆಕಸ್ಮಿಕವಾಗಿ ಆಯ್ತು ಅಂತ ಏನ್ ಮಾತಿದೆಯಲ್ಲ, ಅಥವಾ ಎದೃಚ್ಛಾದಿಂದ ಆಯ್ತು ಅಂತ, ಆ ಎದೃಚ್ಛಾದಿಂದ ಆಯ್ತು ಅಂದ್ರೆ ಯಾರಿಂದಲೂ ಆಗ್ಲಿಲ್ಲ ಅಂತ ಅರ್ಥ ಅಲ್ಲ. ನೀವು ಏನ್ ನೋಡಿದ್ದೀರೋ ಆ ಮೂಲಗಳಿಂದ ಅದು ಬಂದಿಲ್ಲ ಅಂತ ಅರ್ಥ. ಯತ್ರ ಅನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾದಿಕಂ ವಿನಾ, ಪರಮಾತ್ಮನ ಇಚ್ಛೆ, ಪರಮಾತ್ಮನ ಸಾಮರ್ಥ್ಯ, ಅದನ್ನು ಹೊರತುಪಡಿಸಿ ನಾವು ಜಗತ್ತಿನಲ್ಲಿ ನೋಡಿದ ಮೂಲಗಳು, ಕಂಡು ಕೇಳಿದ ಕಾರಣಗಳೇನಿವೆ, ಅದರಿಂದ ಇದು ಆಗಿಲ್ಲ ಅಂತಂದ್ರೆ ಹಾಗಾದ್ರೆ ಅಲ್ಲಿ ಈಶ್ವರೇಚ್ಛಾದಿಂದ ಆಗಿದೆ. ಅಲ್ಲಿ ಈಶ್ವರೇಚ್ಛಾಕ್ಕೆ ಎದೃಚ್ಛಾ ಅನ್ಬೇಕು. ಎದೃಚ್ಛಾ ಅನ್ನೋ ಶಬ್ದ ಪರಮಾತ್ಮನ ಇಚ್ಛೆಯನ್ನು ಹೇಳ್ತದೆ. ಅವನ ಇಚ್ಛೆಯಿಂದ ಹೀಗಾಯ್ತು ಅಂತ ತಿಳ್ಕೋಬೇಕು ಇದನ್ನೆಲ್ಲ. ಹೊರತು ಈ ಯಾವುದು ನಿಮಗೆ ಗೊತ್ತಿರುವ ಮೂಲದಿಂದ ಇದಾಗಿದ್ದಲ್ಲ, ಪರಮಾತ್ಮನ ಇಚ್ಛೆಯಿಂದ ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಇದೆಲ್ಲ ಆಗಿದ್ದು ಅಂತ ಅದರ ಅರ್ಥ. ಹೀಗೆ ಅದು ಹೋಗ್ರಿ, ಯಾವುದೇ ಆಪತ್ತಿಗಲ್ಲ. ಒಟ್ಟಾರೆ ಸಂಸಾರವೇ ಬಂತು ಎಲ್ಲಿಂದ? ನಮ್ಗೆ ಯಾಕೆ ಸಂಸಾರ ಪ್ರಾರಂಭ ಕಂಡಿತು? ಸಂಸಾರಕ್ಕೆ ಬಂದು ಬಿದ್ದಿವಲ್ಲ, ಯಾಕೆ ಬಿದ್ದೆವು ಅಂತಂದ್ರೆ ಭಾಗವತ ತಾತ್ಪರ್ಯ ಹೇಳ್ತದೆ. ಒಟ್ಟಾರೆ ಪ್ರವಚನವೇ ಭಾರತ, ಭಾಗವತ, ಮಹಾಭಾರತ, ರಾಮಾಯಣ ಸರ್ವಮೂಲದಿಂದ ಗರ್ಭಿತವೇ ಆಗಿರ್ಬೇಕು. ಅದು ಅಧಿಕ ಮಾಸದಲ್ಲೇ ವಿಶೇಷ ಫಲಪ್ರದ. ಅದು ಏನಂತಂದ್ರೆ ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರೇಚ್ಛಾ ಪ್ರಾಥಮಿಕೆ. ನಮಗೆ ಶರೀರ ಇರಲಿಲ್ಲ ಮೊದಲು. ಏನಿತ್ತು? ಸ್ವರೂಪ ಶರೀರ ಇತ್ತು, ಅದಕ್ಕೆ ಲಿಂಗ ಶರೀರವೂ ಇತ್ತು, ಅವೆರಡು ಅನಾದಿ. ಆದರೆ ಅನಿರುದ್ಧ ಶರೀರ ಇರಲಿಲ್ಲ ನಮಗೆ, ಭೌತ ಶರೀರವೂ ಇರಲಿಲ್ಲ. ಭೌತ ಶರೀರ ತಂದೆ ತಾಯಿಯಂದ್ರಿಂದ ಬರೋದು, 60-70 ವರ್ಷ ಹೋಗಿ ಇದ್ದು ಸಾಯುವಂಥದ್ದು. ಅನಿರುದ್ಧ ಶರೀರ ಸೃಷ್ಟಿಯ ಆರಂಭದಲ್ಲಿ ನಾವು ಬಂದು ಸೃಷ್ಟಿ ಮುಕ್ತಾಯ ಆಗುವಾಗ ಹೋಗುವಂಥದ್ದು ಅನಿರುದ್ಧ ಶರೀರ. ಸ್ವರೂಪ ಶರೀರಕ್ಕೆ ಎಂದೂ ಹುಟ್ಟು ಇಲ್ಲ, ನಾಶವೂ ಇಲ್ಲ. ಅನಿರುದ್ಧ ಶರೀರ, ಈ ಲಿಂಗ ಶರೀರ ಅನಾದಿ ಕಾಲದಿಂದಿದೆ. ಆದರೆ ಸಾಧನೆಯ ಪಕ್ವತೆ ಆದಾಗ ಲಿಂಗ ಶರೀರ ನಷ್ಟ ಆಗಿಬಿಡ್ತದೆ. ಮೂಲತಃ ಈ ಜೀವನಿಗೆ ಈ ಅನಿರುದ್ಧ ಶರೀರ ಮತ್ತು ಲಿಂಗ ಶರೀರ ಇರಲಿಲ್ವಲ್ಲ, ಅನಿರುದ್ಧ ಶರೀರ ಮತ್ತು ಭೌತ ಶರೀರ ಇರಲಿಲ್ವಲ್ಲ, ಇನ್ನು ಯಾಕೆ ಬಂತದು? ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣ ಈಶ್ವರ ಇಚ್ಛಾ ಪ್ರಾಥಮಿಕಿ. ಪರಮಾತ್ಮ ಇಚ್ಛಾನೇ ಪ್ರಾಥಮಿಕ, ಅದನ್ನು ಬಿಟ್ಟು ಇನ್ನೇನಿದೆ? ದ್ವಿತೀಯ ಪ್ರಕೃತಿ ಪ್ರೋಕ್ತ. ಎರಡನೇದೇನಾದ್ರೂ ಇದ್ರೆ ಪ್ರಕೃತಿ. ಪ್ರಕೃತಿ ಅನ್ನೋ ಶಬ್ದವೇ ಅಷ್ಟು ಅದ್ಭುತ. ಪ್ರಕೃತಿ ಅನ್ನೋ ಶಬ್ದವನ್ನು ಯಾವ ಭಾಷೆಗೂ, ಇಂಗ್ಲಿಷ್ ಮೊದಲಾದ ಯಾವ ಭಾಷೆಗಳಿಗೂ ಪೂರ್ಣವಾಗಿ ಅನುವಾದ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರುವ ಶಬ್ದ ಪ್ರಕೃತಿ ಅಂತಂದ್ರೆ. ಪ್ರಕೃತಿ ಅಂದ್ರೆ ಮಹಾಮಾಯೇತ್ಯವಿದ್ಯೇತಿ ನಿಯತಿರ್ ಮೋಹನೀತಿ ಚ ಪ್ರಕೃತಿಯ ವಾಸನೆಯೇವಂ ತವೇಚ್ಛಾನಂತ ಕಥ್ಯತೆ. ಪ್ರಕೃತಿ ಅಂದ್ರೆ ಪರಮಾತ್ಮನ ಇಚ್ಛಾ, ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಪ್ರಕೃತಿ ಅಂದ್ರೆ ನಮ್ಮ ನಿಮ್ಮ ಸ್ವಭಾವ, ನಮ್ಮ ನಿಮ್ಮ ಅಂತರ್ಗತವಾದ ಸ್ವಭಾವ, ಎಲ್ಲವೂ ಪ್ರಕೃತಿನೇ. ಇದನ್ನೆಲ್ಲವನ್ನೂ ಅರ್ಥವನ್ನು ಒಳಗೊಳ್ಳುವಂತೆ ಯಾವ ಭಾಷೆಗಾದರೂ ಪ್ರಕೃತಿಯನ್ನು ಅನುವಾದಿಸುವುದು ಹೇಗೆ? ಸಂಸ್ಕೃತದ ಕೆಲವು ಶಬ್ದಗಳು ಯಾವ ಭಾಷೆಗೂ ಅನುವಾದಕ್ಕೆ ಸಿಗದೇ ಇರುವ ಶಬ್ದಗಳಲ್ಲಿ ಧರ್ಮ, ಪ್ರಕೃತಿ ಮೊದಲಾದ ಶಬ್ದಗಳು. ಇದು ನೀವು ಅನುವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ಭಾಷೆಗೂ. ಧರ್ಮ ಅಂದ್ರೆ ಕೇವಲ ರಿಲಿಜಿಯನ್ ಅಲ್ಲ, ಹಿಂದೂ ರಿಲಿಜಿಯನ್, ಮುಸ್ಲಿಂ ರಿಲಿಜಿಯನ್, ಕ್ರಿಶ್ಚಿಯಾನಿಟಿ ಅದಲ್ಲ. ಧರ್ಮ ಅಂದ್ರೆ ಮತ್ತು ಏನೇನೋ, ಅದೆಲ್ಲವೂ ಸೇರೇ ಧರ್ಮ. ಪ್ರಕೃತಿ ಅಂದ್ರೆ ಪರಮಾತ್ಮನ ಇಚ್ಛೆ, ಲಕ್ಷ್ಮೀದೇವಿ, ಮತ್ತೆ ಎಲ್ಲ ಸ್ತ್ರೀಯರು, ಮತ್ತೆ ನಮ್ಮ ಸ್ವಭಾವ, ಇದೆಲ್ಲವೂ ಪ್ರಕೃತಿ. ದ್ವಿತೀಯ ಪ್ರಕೃತಿ ಪ್ರೋಕ್ತ. ನಮ್ಗೆ ಶರೀರ ಯಾಕೆ ಬಂತು ಅಂದ್ರೆ ನಿಮ್ಮ ಸ್ವಭಾವದಿಂದ ಬಂತು. ನನ್ನ ಸ್ವಭಾವ, ನನ್ನ ಯೋಗ್ಯತಾ ಇಂಥದ್ದು, ಅದನ್ನು ನನಗೊಂದು ಶರೀರ ಬಂತು, ನಿಮಗೊಂದು ಮತ್ತೊಂದು ಶರೀರ ಬಂತು. ಇದಕ್ಕೆ ನಮ್ಮ ಯೋಗ್ಯತಾ ಕಾರಣ, ಲಕ್ಷ್ಮೀದೇವಿ ಕಾರಣ, ಮತ್ತೆ ಪರಮಾತ್ಮನ ಇಚ್ಛೆ ಕಾರಣ ಅಂತ ಹೀಗೆಲ್ಲ ಅದನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದ ನ ನಿಮಿತ್ತಂ ನ ಕಾರಣಂ ಅಂತಂದ್ರೆ ನಮಗೆ ಗೊತ್ತಿರುವ ಕಾರಣ ಇಲ್ಲ, ನಮಗೆ ಗೊತ್ತಿರುವ ನಿಮಿತ್ತ ಇಲ್ಲ ಅಂತ ಅದಕ್ಕೆ ಅರ್ಥ. ಹಾಗಾದ್ರೆ ಇದನ್ನೆಲ್ಲ ಮಾಡಿದವರು ಯಾರು ಅಂತಂದ್ರೆ ಧರ್ಮಸ್ತು ವಿಭಜತ್ಯರ್ಥಾನ್. ಧರ್ಮ ಅಂತ ಒಂದಿದೆ, ಇದ್ದಾನೆ, ಅವನು ವಿಭಜತಿ, ನಿಮಗೆ ಹೀಗೆ ಅವ್ರಿಗೆ ಹಾಗೆ ಅಂತ ವಿಭಾಗ ಮಾಡಿ ಕೊಡ್ತಾನೆ. ಅದವನ ಕೆಲಸ. ಅದು ಉಭಯೋ ಪುಣ್ಯ ಪಾಪಯೋಹ. ಯಾರು ಯಾವಾಗ ಪುಣ್ಯದ ಫಲವನ್ನು ಅನುಭವಿಸಬೇಕು, ಯಾರು ಯಾವಾಗ ಪಾಪದ ಫಲವನ್ನು ಅನುಭವಿಸಬೇಕು ಅನ್ನೋದನ್ನೆಲ್ಲ ನೋಡುವವನು ಅವನು. ಅದೆಷ್ಟು ಕರಾರವಕ್ಕಾಗಿರ್ತದಂತಂದ್ರೆ ಪರಮಾತ್ಮನ ಲೆಕ್ಕಾಚಾರ ತಪ್ಪುವುದೇ ಇಲ್ಲ. ಯಸ್ಯಾಂ ಅವಸ್ಥಾಯಾಮ್ ಅಂತೇಳಿ ಭೀಷ್ಮ ಅಶ್ವತ್ಥಾಮ ಒಂದು ಶ್ಲೋಕವನ್ನು ಹೇಳ್ತಾನೆ. ಆ ಶ್ಲೋಕ ನನಗೆಲ್ಲ ನಮ್ಮ ಸಮಸ್ಯೆ ಏನು ಅಂತಂದ್ರೆ ಓದ್ಬೇಕಾದ್ನೆಲ್ಲ ಓದ್ಲಿಲ್ಲ, ಓದಿದ್ದೆಲ್ಲ ಅರ್ಥ ಆಗ್ಲಿಲ್ಲ, ಅರ್ಥ ಆಗಿದ್ದೆಲ್ಲ ನೆನಪಿಲ್ಲ, ಶ್ಲೋಕ ನೆನಪಿಗೆ ಬರ್ತಿಲ್ಲ. ಯಾವ ಸಂದರ್ಭದಲ್ಲಿ ನಿಮಗೆ ಯಾವ ಹಂತದಲ್ಲಿ ಏನು ಬರಬೇಕಾಗಿತ್ತೋ ಒಂದು ಕ್ಷಣ ಮೊದಲಿಲ್ಲ, ಒಂದು ಕ್ಷಣ ಆಮೇಲಿಲ್ಲ. ಆ ವಯಸ್ಸು, ಆ ಹಂತ,
ನೀವು ಹೇಗಿದ್ರಿ, ಯಾವ ಕಾಲದಲ್ಲಿ ನಿಮ್ಗೆ ಏನ್ ಕೊಡಬೇಕು ಅದು ಪರಮಾತ್ಮನ ತಪಸ್ಸು. ಅವನು ಪರಮಾತ್ಮನನ್ನ ಅವನ ಲೆಕ್ಕಾಚಾರವನ್ನು ನಾವು ಯಾವತ್ತು ಉಪಾಸನೆ ಮಾಡ್ಬೇಕಂತ. ಪಶ್ಯಮೇ ತಪಸೋ ವೀರ್ಯಂ ಸತ್ಯಸ್ಯ ಚ ನರಾಧಮ ಅಂತೇಳಿ ಒಂದ್ ಕಡೆ ಅಶ್ವತ್ಥಾಮನಿಗೆ ಕೃಷ್ಣ ಗುಡುಗುತ್ತಾನೆ. ಪಾಂಡವರ ವಂಶವನ್ನು ನಿರ್ವಂಶ ಮಾಡ್ಬೇಕಂತ ಹೊರಟಿದ್ಯಲ್ಲ, ನನ್ನ ತಪಸ್ಸು ಏನು ಅಂತ ಗೊತ್ತೇನು ನಿನಗೆ? ನನ್ನ ಸತ್ಯ ಏನು ಅಂತ ಗೊತ್ತೇನು? ತಪಸ್ಸು ಅಂದ್ರೆ ಏನು? ತಪ ಆಲೋಚನೆ, ಪರಮಾತ್ಮನ ಆಲೋಚನೆ. ನನ್ನ ಲೆಕ್ಕಾಚಾರ ನಿನಗೆ ಗೊತ್ತೇನೋ? ನೀನು ಪಾಂಡವರ ವಂಶವನ್ನು ನಿರ್ವಂಶ ಮಾಡ್ಬೇಕು ಅಂತ ಹೊರಟಿದ್ದೆ, ನೀನು ಪ್ರಪೋಸ್ ಮಾಡಿದ್ದೆ, ನಾನು ಅದನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ನಿನಗೆ ನನ್ನ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ನೀನು ಕೊಲ್ಬೇಕು ಅಂತ ಹೊರಟಿದ್ದಿ, ಬದುಕಿಸ್ಬೇಕು ಅಂತ ನಾನು ನಿಂತಿದ್ದೇನೆ, ನೀನೇನ್ ಕೊಲ್ತೀಯ ಅವನನ್ನ? ನರಾಧಮ ಅಂತ ಅಶ್ವತ್ಥಾಮನಿಗೆ ಅವನು ದಬಾಯಿಸಿದ. ನರಾಧಮ ನೀನು ಅಂತ. ಅಶ್ವತ್ಥಾಮ ನರಾಧಮ ಆದ್ರೆ ನಾವ್ಯಾವ ಅಧಮರು? ನಾವೆಲ್ಲಿ ಲೆಕ್ಕಾಚಾರ ನಮ್ದೆಲ್ಲ? ನಮಗೆ ಇದು ನೋಡಿ, ಬರೇ ಪಾಂಡವರಿಗೆ ಸಂಬಂಧಪಟ್ಟದ್ದಲ್ಲ. ನಿಮಗೊಂದು ದುಃಖ ಬಂತು, ಅವ್ರಿಗೊಂದು ದುಃಖ ಬಂತು. ನಮಗೆಲ್ಲ ಎಂಥ ದುರಹಂಕಾರ ಅಂತಂದ್ರೆ, ದುಃಖ ಬಂದ್ಕೊಳ್ಳಿ, ಅಯ್ಯೋ ನಮ್ಮ ಜೀವಮಾನದಲ್ಲಿ ನಾವು ಏನೂ ತಪ್ಪು ಮಾಡಲಿಲ್ಲ, ನಾವೆಷ್ಟೆಷ್ಟು ಪುಣ್ಯ ಕಾರ್ಯ ಮಾಡಿದ್ವಿ ಅದರದೆಲ್ಲ ಲಿಸ್ಟ್ ಹೊರಗೆ ಬರ್ತದೆ. ಯಾವ್ಯಾವ ಇಸ್ವಿಲಿ ಏನೇನು ಮಾಡಿದ್ವಿ ಅಂತ ಎಲ್ಲ ಹೊರಗೆ ಬರ್ತದೆ. ಆದ್ರೆ ನಮ್ಗೆ ಹಿಂಗಾಗ್ಬಿಡ್ತಲ್ಲ, ಏನ್ ಗತಿ ಇದು? ನಮ್ಗೆ ಯಾಕೆ ಹೀಗಾಗಬೇಕಾಗಿತ್ತು? ಆಗಬಾರ್ದಿತ್ತಲ್ಲ. ಪರಮಾತ್ಮ ಲೆಕ್ಕಾಚಾರ ತಪ್ಪಾಗಾದ್ರೆ ನಮ್ಮ ದೃಷ್ಟಿಯಲ್ಲಿ. ಪರಮಾತ್ಮ ಯಾವತ್ತು ನಮ್ಮನ್ನು ಕೇಳಿ ಏನ್ ಮಾಡ್ಲಪ್ಪ ನಿನಗೆ ಸ್ವಲ್ಪ ಹೇಳು, ಯಾವಾಗ ಏನ್ ಕೊಡ್ಲಿ ಏನ್ ಬಿಡ್ಲಿ ಅಂತ ಸ್ವಲ್ಪ ಹೇಳು, ನಿನ್ನ ಇಚ್ಛೆಗೆ ಅನುಸಾರವಾಗಿ ಕೊಡ್ತೀನಿ ಅಂತ ನಮ್ಮನ್ನು ಕೇಳಿ ಮಾಡ್ಬೇಕು. ಇದು ನಮ್ಮ ಲೆಕ್ಕಾಚಾರ. ಅವನು ಯಾರನ್ನೂ ಕೇಳಬೇಕಾಗಿಲ್ಲ. ಅವನು ಸರ್ವತಂತ್ರ ಸ್ವತಂತ್ರ, ಅನನ್ಯಾಧೀನ ಶಕ್ತಿತ್ವಾತ್ ಹರಿಸ್ವ ಇತಿ ಚೋಚ್ಯತೆ. ಅನನ್ಯಾಧೀನ ಶಕ್ತಿ. ಇವೆಲ್ಲ ಮಾತುಗಳನ್ನ ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳಿದಂತೆ, ಇದು ಕೇವಲ ಯುಧಿಷ್ಠಿರನ ಕಥೆ ಅಲ್ಲ. ಅವನು 5 ಜನ ಪಾಂಡವರಿಗೆ ಬಂದ ಸಮಸ್ಯೆ ಅಲ್ಲ ಇದು. ನಮಗೂ ಇಂಥ ಸಮಸ್ಯೆ ಬಂದಿರ್ತಾವಲ್ಲ. ಆ ಪುಣ್ಯ ಪಾಪಗಳ ಎರಡನ್ನೂ ಕೂಡ ಅವರಿಗೆ ವಿಭಾಗ ಮಾಡಿ ಮಾಡಿ ಆಯಾ ಸಂದರ್ಭದಲ್ಲಿ ಕೊಡ್ತಿರ್ತಾನಲ್ಲ. ಯಾರಿಗೆ ಯಾವಾಗ ಕೊಡಬೇಕೋ ಅವರಿಗೆ ಅದನ್ನು ಕೊಡ್ತಾ ಇರ್ತಾನಲ್ಲ. ಅವನೇ ಧರ್ಮ. ಧರ್ಮ ಅಂದ್ರೆ ನಾವು ಮಾಡುವ ಧರ್ಮಾಚರಣೆ ಮಾತ್ರ ಅಲ್ಲ, ಧಾರಕತ್ವ ಧರ್ಮರೂಪ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ ನಮ್ಮನ್ನೆಲ್ಲ ಧಾರಣೆ ಮಾಡಿದವನು ಅವನು. ಒಂದು ಧರ್ಮಾಚರಣೆ, ಒಂದು ಆಚರಣೆ, ನಾವು ಮಾಡುವ ಕ್ರಿಯಾ ಸಂಧ್ಯಾ ವಂದನೆ, ಇವೆಲ್ಲ ಜಡ ಇದೆ. ಆ ಜಡ ನಮ್ಮನ್ನೇ ನಿಯಂತ್ರಿಸೋದು, ಅದಕ್ಕೇನು ಶಕ್ತಿ ಇದೆ? ನಾವು ಚೇತನರು ಅಂದಮೇಲೆ ನಮ್ಮನ್ನು ನಿಯಂತ್ರಿಸುವ ಒಂದು ಚೇತನ ಇರಬೇಕಲ್ಲ. ಒಂದು ಜಡವಾದ ಚಟುವಟಿಕೆ ನಮ್ಮನ್ನು ನಿಯಂತ್ರಿಸೋದು ಸಾಧ್ಯ ಇಲ್ಲ. ನಾವು ಚೇತನರು ಅಂದಮೇಲೆ ನಮ್ಮನ್ನು ಕೂಡ ಒಬ್ಬ ಚೇತನನೇ ನಿಯಂತ್ರಿಸಬೇಕು. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳುವಂತೆ ದೊಡ್ಡ ಚೇತನ ಅವನು ನಿಯಂತ್ರಿಸಬೇಕು. ಅವನು ಯಾಕೆ ಧರ್ಮ ಅಂದ್ರೆ ಧಾರಕತ್ವ ಧರ್ಮರೂಪ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅವನನ್ನು ಧರ್ಮ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅವನು ಧಾರಕ, ಆದ್ದರಿಂದ ನಿಮ್ಮನ್ನ ಹೊತ್ತಿದ್ದಾನೆ, ಯಾವತ್ತು ನಮ್ಮನ್ನು ಮುನ್ನಡೆಸ್ತಾನೆ. ಅದಕ್ಕಾಗಿ ಅವನಿಗೆ ಧಾರಕ ಅಂತ ಹೆಸರಿದೆ. ಆ ಧರ್ಮನೇ ಈ ಪುಣ್ಯ ಮತ್ತು ಪಾಪಗಳನ್ನ ಎರಡನ್ನೂ ಕೂಡ ಹಂಚುತ್ತಾನೆ. ನಾವು ಇದನ್ನ ಯಾವತ್ತೂ ನೆನ್ಪಿಟ್ಕೊಂಡಿರ್ಬೇಕು. ಪಾಂಡವರಿಗೆ ಹೀಗಾಯ್ತು. ಯಾವ ಪಾಂಡವರಿಗೂ ಮುಕ್ತರಿಗೂ ಅಂತರ ಬಹಳ ಇಲ್ವೋ ಅಂತಹ ಪಾಂಡವರಿಗೆ ಹೀಗಾಯ್ತು. ಇನ್ನು ನಮಗಾಗೋದ್ರಲ್ಲಿ ಏನು ದೊಡ್ಡದಿದೆ? ನಾವೇನು ಪಾಂಡವರಷ್ಟು ಪುಣ್ಯ ಮಾಡಿದ್ದೀವಿ? ನಾವೇನು ದ್ರೌಪದಿಯಷ್ಟು ಸಾಧನೆ ಮಾಡಿದ್ದೇವೆ? ವರಕಪಿಯಂತೆ ಭಜನೆ ಮಾಡಿದ್ದೇವೇನು? ಅರ್ಜುನನಂತೆ ಸಖನಾಗಿ ಒಲಿಸಿದ್ದೇವೇನು? ಏನು ಮಾಡಿದ್ದೀವಿ? ಏನು ಸಂಧ್ಯಾವಂದನೆ ಮಾಡಿದ್ದೀವಿ? ಸಂಧ್ಯಾವಂದನದ ಅರ್ಥ ಏನು ಗೊತ್ತಿದೆ? ಆಚಮನದ ಅರ್ಥ ಏನು ಗೊತ್ತಿದೆ? ಎಷ್ಟು ಶಾಸ್ತ್ರೋಕ್ತವಾಗಿ ಅದನ್ನು ಮಾಡಿದ್ದೇವೆ? ನಮಗೆ ಆಪತ್ತು ಬರೋದು ಏನು ದೊಡ್ಡದಿದೆ? ನಮಗೆ ಆಪತ್ತು ಬರೋದಿಲ್ಲ. ನಮಗೆ ಆಪತ್ತು ಬರ್ಲಿಕ್ಕೇನ, ಆಪತ್ತು ಬರೆಸ್ಕೊಳ್ಳಿಕ್ಕೆ ನಾವಿರೋರು. ಇದನ್ನೆಲ್ಲ ಈ ಶ್ಲೋಕಗಳ ಹಿನ್ನೆಲೆಯಲ್ಲಿ ಇದು ನಮ್ಮದೇ ಕಥೆ ಅಂತ ನಾವು ತಿಳ್ಕೋಬೇಕು. ಕೇವಲ ಪಾಂಡವರ ಕಥೆ ಅಲ್ಲ ಅದು. ಆಗ ಒಂದು ದೊಡ್ಡ ಪಾತ್ರ ಪ್ರವೇಶ ಮಾಡಿತ್ತು ಈ ಧರ್ಮರಾಜನ ಮಾತಿಗೆ. ಅದ್ಯಾವ ಪಾತ್ರ ಅಂದ್ರೆ ಭೀಮ. ಅವನು ಉತ್ತರ ಹೇಳಿದ. ಅವನು ಅಣ್ಣನ ಮಾತನ್ನು ಅನುಮೋದಿಸಿದ. ಧರ್ಮನೇ ಇದಕ್ಕೆಲ್ಲ ಕಾರಣ, ಅದ್ರ ಬಗ್ಗೆ ಏನು ಭೀಮಸೇನಿಗೆ ಸಂಶಯ ಇಲ್ಲ. ಮೇಲ್ನೋಟಕ್ಕೊಂದು ಉತ್ತರ ಹೇಳಬೇಕಲ್ಲ. ನಮ್ಗೆ ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಆವತ್ತು ದುಶಾಸನ ನಮ್ಮ ದ್ರೌಪದಿಯನ್ನ ದಾಸಿಯನ್ನು ಹಿಡಿದು ಎಳೆಯುವಂತೆ ಸೆಳೆದಾಡಿದ್ನಲ್ಲ, ಆವಾಗ ನಾವು ಅವನು ಸಂಹಾರ ಮಾಡಿಬಿಡ್ಬೇಕಾಗಿತ್ತು. ಅಂದ್ರೆ ನಾವು ಕಾಡಿಗೂ ಬರ್ತಿರ್ಲಿಲ್ಲ, ವನವಾಸನೂ ಸಮಸ್ಯೆ ನಿಂತಿದ್ದಿಲ್ಲ, ಅಲ್ಲಿ ಏನಿದ್ರು ನಾಡಿನಲ್ಲೇ ಇರ್ತಿದ್ದವು. ನಮಗೆಲ್ಲ ಈ ಕರ್ತವ್ಯ, ಇದಕ್ಕೆಲ್ಲ ನಮ್ಮ ಸಮಸ್ಯೆಗಳಿಗೆ ನಾವು ಆ ದುಷ್ಟನನ್ನು ಆವತ್ತು ಸಂಹಾರ ಮಾಡದೇ ಇರುವುದೇ ಕಾರಣ. ನಮಯ ನಿಹತಸ್ತತ್ರ ತೇನ ಪ್ರಾಪ್ತಾಸ್ಮ ಸಂಶಯಂ. ಅವನು ಭೀಮಸೇನ ಹೇಳಿದ್ದು ಒಂದು ದೃಷ್ಟಿಯಿಂದ ಸರಿಯೇ. ಅಣ್ಣ ಅನ್ನೋ ಕಾರಣಕ್ಕಾಗಿ ಅಣ್ಣನಿಗೆ ಗೌರವ ಕೊಡಬೇಕು ಅಂತ ಅವನು ಬಿಟ್ಟಿದ್ದ. ಅವತ್ತು ಮುಂದೆ ಏನಾಗಬೇಕು ಆಗಲಿ.
ಇವತ್ತು ಕೊಂದ್ರೆ ಕೇವಲ ದುಶಾಸನ ಕೊಂದಂತೆ ಆಗ್ತದೆ, ಕೇವಲ ದುರ್ಯೋಧನ ಕೊಂದಂತೆ ಆಗ್ತದೆ, ಮತ್ತು ಯಾರು ಬಂದ್ರೆ ಕರ್ಣ ಮೊದಲಾದ ಕೆಲವರು ಚಿಲ್ಲರೆ ವ್ಯಕ್ತಿಗಳನ್ನು ಕೊಂದಂತೆ ಆಗ್ತದೆ. ಅದು ಬೇಡ, ಎಲ್ಲಾರನ್ನೂ ಕೊಂದು ಹಾಕಿಬಿಡೋಣ. ಮರವನ್ನು ಕಡಿದ್ರೆ ಎರಡೆರಡು ಸಣ್ಣ ಸಣ್ಣ ಕೊಂಬೆಗಳನ್ನು ಕಡ್ದು ಹಾಕೋದು ಬೇಡ, ಪೂರಾ ಗಿಡವನ್ನೇ ಕಡಿಯೋಣ. ಯಾವ್ದು ಗಿಡ? ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ, ದೊಡ್ಡ ಗಿಡಗಳು ಎರಡು ಮಹಾಭಾರತದಲ್ಲಿ ವರ್ಣಿತ ಆಗಿವೆ. ಅದ್ಯಾವುದಂದ್ರೆ ಮನ್ಯುಮಯ, ಸಿಟ್ಟಿನ ದ್ವೇಷದ ಒಂದು ಮರ, ಅದು ದುರ್ಯೋಧನ. ಸ್ಕಂಧ ಕರ್ಣ ಶಕುನಿಸ್ತಸ್ಯ ಶಾಖಾ, ಅದರ ಕಾಂಡ ಯಾವುದು ಅಂದ್ರೆ ಕರ್ಣನ ಬೆಂಬಲ ಕೌರವರಿಗೆಲ್ಲ. ಶಕುನಿಸ್ತಸ್ಯ ಶಾಖಾ, ಅದರ ಕೊಂಬೆಗಳು ಶಕುನಿ. ದುಶ್ಯಾಸನ ಪುಷ್ಪ ಫಲೇ ಸಮೃದ್ಧೆ, ಇದು ಸೊಗಸಾಗಿ ಯಾರು ಗೊಬ್ಬರ ಹಾಕಿದಾರೋ ಗೊತ್ತಿಲ್ಲ, ಬೇಕಾಷ್ಟು ಗೊಬ್ಬರ ನೀರು ಉಣಿಸಿದ್ದಾರೆ, ಫಲವತ್ತಾದ ಹೂವು ಹಣ್ಣುಗಳು ಬಿಟ್ಟಿವೆ. ಯಾವುದು ಅಂದ್ರೆ ದುಶ್ಯಾಸನ, ಮತ್ತೆ ಅವನು ಉಳಿದವರು ಕೂಡ, ದುರ್ಮುಖ ಮೊದಲಾದವರೆಲ್ಲರೂ ಕೂಡ. ಬೇರೆ ಯಾರು ಇದಕ್ಕೆ ಅಂತಂದ್ರೆ ಮೂಲಂ ರಾಜ ಧೃತರಾಷ್ಟ್ರೋ ಮನೀಷಿ ಅಂತ ಹೇಳಿದಂತೆ ಕಾಣಿಸ್ತದೆ. ಅಮನೀಷಿ ಅಂತ ಒಳಗೆ ಪದಚ್ಛೇದ ಇದೆ. ಶ್ಲೋಕ ಸಂಸ್ಕೃತದ ವೈಶಿಷ್ಟ್ಯ ಅದು. ಮೂಲಂ ರಾಜ ಧೃತರಾಷ್ಟ್ರ ಮನೀಷಿ, ಬುದ್ಧಿವಂತನಾದ ಈ ರಾಜ ಧೃತರಾಷ್ಟ್ರನೇ ಇದಕ್ಕೆ ಬೇರು. ಎಂಥ ಬುದ್ಧಿವಂತ ಇವನು ಅಂತ ಅವನು ಹಾಸ್ಯ ಮಾಡಿದಂತೆ ಕಾಣಿಸ್ತದೆ. ಅಮನೀಷಿ ಅಂತ ಪದಚ್ಛೇದ ಮಾಡಲಿಕ್ಕೂ ಸಾಧ್ಯ ಇದೆ ವ್ಯಾಕರಣದ ಪ್ರಕಾರ. ಅವಿವೇಕಿಯಾದ, ಆದ್ರಿಂದ ರಾಜನ ಆಗಬಾರದಾಗಿದ್ದ ರಾಜ ಈ ಧೃತರಾಷ್ಟ್ರನೇ ಅದಕ್ಕೊಂದು ಬೇರು. ಈ ಬೇರು ಸಮೇತವಾಗಿ ಇಡೀ ಗಿಡವನ್ನು ಕಡಿಬೇಕಾಗಿತ್ತು. ಅದಕ್ಕೆ ಆವಾಗ ಕಡಿಲಿಲ್ಲ ಭೀಮಸೇನ. ಅದಕ್ಕಾಗಿ ಅವನು ಅವಾಗಲೇ ನಾನು ಕೊಲ್ಲಬೇಕಾಗಿತ್ತು ಅಂತ ಹೇಳಿದ. ಸರಿಯೇ ಒಂದು ದೃಷ್ಟಿಯಿಂದ.